ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯ ರತ್ನಾವಳಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೇರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೇ. ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ ಮಮ. ಶ್ರೀ ಶ್ರೀಪಾದರಾಜರು ಜಗದ್ಗುರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದರ ಪ್ರಧಾನ ಶಿಷ್ಯರಾದ ಶ್ರೀ ಪದ್ಮನಾಭ ತೀರ್ಥರ ಕರಕಮಲ ಸಂಜಾತರಾದ ಶ್ರೀ ಲಕ್ಷ್ಮೀಧರ ತೀರ್ಥರ ಪರಂಪರೆಯಲ್ಲಿ 7ನೆಯ ಯತಿಗಳಾದ ಸ್ವರ್ಣವರ್ಣ ತೀರ್ಥರ ಕರಕಮಲ ಸಂಜಾತರಾಗಿ ಅರಳಿದ ಧ್ರುವಾಂಶ ಸಂಭೂತರು ಶ್ರೀ ಶ್ರೀಪಾದರಾಜರು. ಶ್ರೀ ಶ್ರೀಪಾದರಾಜರ ಚರಿತ್ರೆಯ ಅವಲೋಕನವನ್ನು ಯಥಾಮತಿ ಶ್ರೀಪಾದರಾಜರ ಭಕ್ತರು ಮಾಡಿರುವ ಸ್ತೋತ್ರಗಳ ನೆಲೆಯಲ್ಲಿ ಕಾಣುವ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಭಾಗವತದಲ್ಲಿ ಮಂಗಳಕರನಾದ ಧ್ರುವನ ಸುಂದರ ಚರಿತ್ರೆಯನ್ನು ನಾವು ಕೇಳ್ತೇವೆ. ಸ್ವಯಂಭುವ ಮುನಿವಿನ ಮಗನಾದ ಉತ್ತಾನಪಾದನ ಸುನೀತಿ ಎಂಬ ಹೆಂಡತಿಯಲ್ಲಿ ಹುಟ್ಟಿದ ಕುಮಾರ ಧ್ರುವ. ಉತ್ತಾನಪಾದರಿಗೆ ಸುನೀತಿ ಸುರುಚಿ ಎಂಬುದಾಗಿ 2 ಪತ್ನಿಯರು. ಅವರಲ್ಲಿ ಸುನೀತಿಯಲ್ಲಿ ಧ್ರುವ ಮಗನಾಗಿ ಹುಟ್ಟಿದ್ದಾನೆ, ಸುರುಚಿಯಲ್ಲಿ ಉತ್ತಮ ಮಗನಾಗಿ ಹುಟ್ಟಿದ್ದಾನೆ. ಒಮ್ಮೆ ಏಕಾಂತದಲ್ಲಿ ಸಿಂಹಾಸನವೇರಿ ಕುಳಿತಿರುವ ಉತ್ತಾನಪಾದನ ತೊಡೆಯಲ್ಲಿ ಸುರುಚಿಯ ಮಗನಾದ ಉತ್ತಮ ಕುಳಿತಿರುವಾಗ ಬಾಲ್ಯ ಸಹಜ ಕುತೂಹಲದ ಪ್ರಭಾವದಿಂದ ಬಾಲಕ ಧ್ರುವ ಓಡಿ ಬಂದು ಅಪ್ಪನ ತೊಡೆ ಏರುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ. ಸುರುಚಿ ಮಧ್ಯದಲ್ಲೇ ತಡೆದು, ನನ್ನಂತಹ ಸೌಭಾಗ್ಯವತಿಯಾದ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಮಾತ್ರ ಇಂತಹ ಸಿಂಹಾಸನವನ್ನು ಏರುವ ಭಾಗ್ಯ, ದುರ್ಭಾಗ್ಯಳಾದ ಸುನೀತಿಯ ಉದರ ಸಂಜಾತನಾದ ನಿನಗೆಲ್ಲಿದೆ ಈ ಸೌಭಾಗ್ಯ ಎಂಬುದಾಗಿ ಹೀಗಳೆದು ಅವನನ್ನು ತಡೆದಿದ್ದಾಳೆ. ಇದರಿಂದ ಅವಮಾನಿತನಾಗಿ ದುಃಖಗೊಂಡು ಅಮ್ಮನ ಮಡಿಲು ಸೇರಿ ಕಣ್ಣೀರು ಸುರಿಸಿದ್ದಾನೆ ಧ್ರುವ. ಸುನೀತಿ ಅವನ ಕಣ್ಣೀರು ಒರೆಸಿ ಸಮಾಧಾನಪಡಿಸ್ತಾ ದಿವ್ಯವಾದ ಎಚ್ಚರಿಕೆಯನ್ನ ಸಂದೇಶವನ್ನು ತಿಳಿಸ್ತಾ ಇದ್ದಾಳೆ. ಮಗು ಧ್ರುವ, ಸುರುಚಿ ನನಗೆ ಅಪಮಾನ ಮಾಡಿದ್ದಾಳೆ ಎಂಬ ಭಾವ ನಿನ್ನ ಮನಸ್ಸಿನಲ್ಲಿ ಬಿತ್ತಿದೆ. ಇದನ್ನು ಹೊರಗೆ ಹಾಕು. ನಮ್ಮ ಮಾನಾಪಮಾನಗಳಿಗೆ ನಮ್ಮ ಪ್ರಾರಬ್ಧ ಕರ್ಮಗಳು, ಅದಕ್ಕೆ ನಿಯಾಮಕನಾದ ಭಗವಂತ ಕಾರಣನೇ ಹೊರತು ಯಾವುದೇ ವ್ಯಕ್ತಿಯಲ್ಲ. ಸುರುಚಿಯಲ್ಲಿ ನಿಂತು ನಿನಗೆ ಅಪಮಾನ ಮಾಡಿಸಿದವನು ನಿನ್ನ ಪ್ರಾರಬ್ಧ ಕರ್ಮಕ್ಕೆ ನಿಯಾಮಕನಾದ ಭಗವಂತ. ಆದ್ದರಿಂದ ನಿನ್ನ ಚಿಕ್ಕಮ್ಮನಾದ ಸುರುಚಿಯಲ್ಲಿ ಸೇಡಿನ ಕಿಚ್ಚು ಹಚ್ಚಿಕೊಳ್ಳಬೇಡ ಎಂಬುದಾಗಿ ಹೇಳಿ, ಈ ಸಿಂಹಾಸನವನ್ನು ಏರುವ ಭಾಗ್ಯ ಪಡೆಯಬೇಕಾಗಿದ್ದರೆ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿ ನನ್ನ ಮಗನಾಗಿ ಹುಟ್ಟಿ ಬಾ ಎಂಬುದಾಗಿ ನಿನ್ನ ಚಿಕ್ಕಮ್ಮ ಏನು ಹೇಳಿದ್ದಾಳೆ, ಆ ಆದೇಶದಲ್ಲಿ ಭಗವಂತನನ್ನು ಒಲಿಸಿಕೊಂಡು ಬಾ, ಆ ಆದೇಶವನ್ನು ಮಾತ್ರ ಪಾಲಿಸು ಎಂಬುದಾಗಿ ಸುನೀತಿ ಹೇಳಿದ್ದಾಳೆ. 5 ವರ್ಷದ ಪುಟ್ಟ ಕಂದಮ್ಮನನ್ನು ನಿರ್ಜನವಾದ ಅರಣ್ಯ ಪ್ರದೇಶಕ್ಕೆ ಭಗವಂತನ ದರ್ಶನಕ್ಕೆ ತಪಸ್ಸು ಮಾಡಿ ಬರುವುದಕ್ಕೆ ಕಳುಹಿಸಿಕೊಟ್ಟಿದ್ದಾಳೆ. ಪುಟ್ಟ ಧ್ರುವ ದಿಟ್ಟತನದ ನಿರ್ಧಾರ ಮಾಡಿ ಕಾಡಿಗೆ ಬಂದು ತನಗೆ ಯಾರು ಮಾರ್ಗದರ್ಶನ ಮಾಡ್ತಾರೆ ಅಂತ ಆಲೋಚನೆಯಲ್ಲಿರುವಾಗ ಭಗವಂತನ ಪ್ರೇರಣೆಯಿಂದ ಶ್ರೀ ನಾರದರು ಬಂದಿದ್ದಾರೆ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸಿ ಹೃದಯ ಕಮಲವನ್ನು ಪ್ರಣವ ಉಚ್ಚಾರಣೆಯಿಂದ ಅರಳಿಸಿಕೊಂಡು ಅದರಲ್ಲಿ ಭಗವಂತನನ್ನು ನೆಲೆಸಿ ಧ್ಯಾನ ಮಾಡು, ಯಾರೂ ಏರದ ಎತ್ತರದ ಸ್ಥಾನ ನಿನಗೆ ದೊರೆಯುತ್ತದೆ ಎಂಬುದಾಗಿ
ನಾರದರು ಉಪದೇಶ ಮಾಡಿದ್ದಾರೆ. ಅದರಂತೆ ಧ್ರುವ ತಪಸ್ಸು ಮಾಡಿದ್ದಾನೆ. 6 ತಿಂಗಳು ಉತ್ತಮವಾದ ತಪಸ್ಸನ್ನು ಮಾಡಿ ಚಳಿ ಮಳೆ ಗಾಳಿಗೆ ಮೈ ಒಡ್ಡಿ ದೇಹಾಭಿಮಾನವನ್ನು ತೊರೆದು ಏಕಾಗ್ರಚಿತ್ತದಿಂದ ಹೃದಯ ಕಮಲದಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾ ತಪಸ್ಸು ಮಾಡಿದ್ದಾನೆ. ದೇವತೆಗಳ ಮೊರೆಯಂತೆ ವಾಸುದೇವ ರೂಪಿಯಾದ ಭಗವಂತ ಧ್ರುವನಿದ್ದಲಿಗೆ ಬಂದು ದರ್ಶನ ಕೊಟ್ಟಿದ್ದಾನೆ. ಭಗವಂತನನ್ನು ಒಳಗೇ ಕಂಡ ಆ ಧ್ರುವ ಕಣ್ತೆರೆಯದೇ ಇದ್ದಾಗ ಭಗವಂತ ಅವನ ಧ್ಯೇಯ ರೂಪವನ್ನು ಮರೆಮಾಚಿದ್ದಾನೆ. 6 ತಿಂಗಳಿನಿಂದ ಭಗವಂತನ ದರ್ಶನವನ್ನು ಹಂಬಲಿಸಿ ಯಾವ ರೂಪವನ್ನು ಧ್ಯಾನ ಮಾಡ್ತಾ ಇದ್ದ ಆ ರೂಪ ಕಣ್ಮರೆಯಾಯಿತಲ್ಲ ಅಂತ ದುಃಖದಿಂದ ಧ್ರುವ ಗಾಬರಿಯಾಗಿ ಕಣ್ತೆರೆದು ನೋಡಿದರೆ ಚಿನ್ಮಯನಾದ ಭಗವಂತ ಕಣ್ಣೆದುರಿಗಿದ್ದಾನೆ. ಪುಟ್ಟ ಬಾಲಕ ಮನೆ ತೊರೆದು ಎಲ್ಲ ರೀತಿಯ ಆಪತ್ತುಗಳಿಗೆ ಸೆಡ್ಡು ಹೊಡೆದು ಭಗವಂತನ ಮುಂದೆ ನಿಂತು ತಪಸ್ಸು ಮಾಡ್ತಾ ಇರುವ ಭಗವಂತ ಆ ಧ್ರುವ ಭಗವಂತನನ್ನು ಕಂಡು ರೋಮಾಂಚಿತನಾಗಿದ್ದಾನೆ. ಅವನನ್ನು ನೋಡಿ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿದಿದೆ. ಭಗವಂತನಿಗೆ ತಲೆಬಾಗಿ ನಮಿಸ್ತಾ ಇದ್ದಾನೆ. ಭಗವಂತನನ್ನು ಕಂಡ ಸಂತೋಷದ ಸಂದರ್ಭದ ಸಂಭ್ರಮದಲ್ಲಿ ಯಾವ ಮಂತ್ರಗಳು ಕೂಡ ಹೊಳೆಯಲಿಲ್ಲ. ಆಗ ಭಗವಂತ ಏನು ಮಗು ಬೇಕು ಅಂತ ಕೇಳಿದಾಗ ಧ್ರುವ ಹೇಳಿದ, ನೀನು ಬಂದು ಇಷ್ಟು ಹೊತ್ತಾದರೂ ನಿನ್ನನ್ನು ಸ್ತೋತ್ರ ಮಾಡುವ ಮಂತ್ರಗಳು ನನಗೆ ಸ್ಫುರಣೆ ಆಗ್ತಾ ಇಲ್ಲ, ಅದಕ್ಕೆ ಪ್ರೇರಣೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಭಗವಂತನ ಶಂಖದ ಸ್ಪರ್ಶದಿಂದ ಚೈತನ್ಯದ ಚಿಲುಮೆಯಂತೆ ಸ್ಫೂರ್ತಿಗೊಂಡ ಆ ಧ್ರುವನ ನಾಲಿಗೆಯಲ್ಲಿ ಸಕಲ ವೇದಗಳ ಸಾರ ಸ್ತೋತ್ರವಾಗಿ ಹೊರಹೊಮ್ಮಿತು. ಧ್ರುವನ ಮಂಗಳ ಸ್ತೋತ್ರವನ್ನು ಕೇಳಿ ಪ್ರಸನ್ನನಾದ ಭಗವಂತ ಧ್ರುವಮಂಡಲದ ಎತ್ತರದ ಸ್ಥಾನವನ್ನು ಅವನಿಗೆ ಕರುಣಿಸಿದ್ದಾನೆ. ಭಗವಂತ ಕಣ್ಮರೆಯಾಗಿದ್ದಾನೆ. ಅಂತಹ ಸರ್ವೋತ್ತಮ ಸ್ವಾಮಿಯನ್ನ ತಪಸ್ಸು ಮಾಡಿ ದರ್ಶನ ಪಡೆದು ಒಂದು ಸ್ಥಾನವನ್ನು ಕೇಳಿದನಲ್ಲ ಅಂತ ಪರಿತಪಿಸಿ ಪಶ್ಚಾತ್ತಾಪ ಪಡ್ತಾ ಇರುವಾಗ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಧ್ರುವನಿಗೆ ಮೀಸಲಾದ ಸ್ಥಾನ ಅದು, ಆದ್ದರಿಂದ ಅದನ್ನು ಕೇಳಿದ್ದು ಅವನ ಪಾಲಿಗೆ ಅಪರಾಧವಲ್ಲ. ಆದರೂ ಭಗವದ್ಭಕ್ತರು ಭಗವಂತನಲ್ಲಿ ಬೇರೆ ಏನನ್ನೋ ಕೇಳಿದಾಗ ಹೀಗೆ ಪರಿತಪಿಸುವುದು ಸಾಮಾನ್ಯ. ಉತ್ತಾನಪಾದ ಬಹಳ ಮ್ಲಾನವದನನಾಗಿ ತಲೆಬಾಗಿ ಕೂತಿದ್ದಾನೆ. ನಾರದರು ಬಂದರು. ಹೇ ಉತ್ತಾನಪಾದ, ಯಾಕೆ ಈ ಶೋಕ? ಅಲ್ಲ, ನಾನು ಸುರುಚಿಯ ಮಾತು ಕೇಳಿ ಪುಟ್ಟ ಕಂದನನ್ನ ನಿರಾಕರಿಸದೆ ಕಾಡಿಗೆ ಹೋಗಿದ್ದಾನಂತೆ. ಆ ದಟ್ಟವಾದ ಅರಣ್ಯದಲ್ಲಿ ನಿರ್ಜನವಾದ ಪ್ರದೇಶದಲ್ಲಿ ಆ ಮಗುವಿಗೆ ಯಾರು ಆಹಾರ ಕೊಡ್ತಾರೆ, ಯಾರು ನೋಡಿಕೊಳ್ತಾರೆ, ಯೋಗಕ್ಷೇಮ ಅಂತ ಕಂಗೆಟ್ಟು ಕೂತಿದ್ದೇನೆ ಅಂತ ಉತ್ತಾನಪಾದ ಹೇಳಿದಾಗ ನಾರದರಂದರು, ಇದು ಕಂಗೆಡುವ ಸಮಯವಲ್ಲ, ಭಗವಂತನ ದರ್ಶನ ಪಡೆದು ಸಂತೋಷದಿಂದ ಬರ್ತಾ ಇದ್ದಾನೆ, ಆ ಮಗನನ್ನ ಸ್ವಾಗತಕ್ಕೆ ಸಿದ್ಧನಾಗು ಅಂತ ಹೇಳಿದ್ದಾರೆ. ಆಗ ಉತ್ತಾನಪಾದ ಬಹಳ ಖುಷಿಯಿಂದ ಸುನೀತಿ ಸುರುಚಿರ ಇಬ್ಬರ ಜೊತೆಯಲ್ಲಿ ಸೇರಿ ಧ್ರುವನನ್ನು ಸ್ವಾಗತ ಮಾಡಿ ಮುಂದೆ ಧ್ರುವನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಇದು ಧ್ರುವನ ಮಂಗಳ ಚರಿತ್ರೆ. ಇದು ನಮ್ಮೆಲ್ಲರ ಚರಿತ್ರೆ. ಉತ್ತಾನಪಾದನ ಮುಂದೆ ಸುನೀತಿ ಸುರುಚಿ ಎಂಬುದಾಗಿ ಇಬ್ಬರು ಹೆಂಡತಿಯರಿರುವಂತೆ ನಮ್ಮೆಲ್ಲರ ಮುಂದೆಯೂ ಕೂಡ 2 ಆಯ್ಕೆಗಳಿದೆ. ಒಂದು ನೀತಿ, ಒಂದು ರುಚಿ. ನೀತಿಯನ್ನು ಹೊರಗಿಟ್ಟು ರುಚಿಯನ್ನು ಮಾತ್ರ ಹತ್ತಿರ ಸೇರಿಸಿಕೊಂಡಾಗ ನಮಗೆ ಧ್ರುವ ಪ್ರಾಪ್ತಿ ಆಗುವುದಿಲ್ಲ. ನೀತಿಗೆ ಅವಿರುದ್ಧವಾದ ಅಭಿರುಚಿಯನ್ನು ಜೀವನದಲ್ಲಿ ಒಂದುಗೂಡಿಸಿಕೊಂಡಾಗಲೇ ನಮಗೆ ಧ್ರುವನ ಪ್ರಾಪ್ತಿ, ಧ್ರುವನಿಂದ ಉಪಾಸ್ಯನಾದ ಭಗವಂತನ ಅನುಗ್ರಹ ಪ್ರಾಪ್ತಿ ಅನ್ನುವುದನ್ನು ಈ ಕಥೆ ಸಂದೇಶಿಸಿದೆ. ಅಂತಹ ಧ್ರುವ ಭಗವಂತನ ಅನುಗ್ರಹದಿಂದ 36,000 ವರ್ಷ ಕಾಲ ರಾಜ್ಯಭಾರವನ್ನು ಮಾಡಿದ್ದಾನೆ. ಅಂತಹ ಧ್ರುವನ ಅಂಶ ಸಂಭೂತರೇ ಶ್ರೀಪಾದರಾಜರು ಎಂಬುದಾಗಿ ಹರಿದಾಸರು ಅಪರೋಕ್ಷ ಜ್ಞಾನಿಗಳಾದವರು ತಿಳಿಸಿ ನುಡಿಸಿದ್ದಾರೆ. ಅಂತಹ ಶ್ರೀಪಾದರಾಜರ ಭವ್ಯ ಚರಿತ್ರೆಯ ತುಣುಕು ಇಣುಕುಗಳು ಇಲ್ಲಿ ಪ್ರತಿಬಿಂಬಿಸ್ತಾ ಇದೆ. ಕರ್ನಾಟಕ ರಾಜ್ಯದ ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬಳಿ ಇರುವ ಅಬ್ಬೂರು ಬಹಳ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ. ಒಮ್ಮೆ ಶ್ರೀ ಪದ್ಮನಾಭ ತೀರ್ಥ ಪರಂಪರೆಯ ಮಂಗಳಯತಿಗಳಾದ ಶ್ರೀ ಸ್ವರ್ಣವರ್ಣ ತೀರ್ಥರು ಕಾವೇರಿಯ ಸ್ನಾನಕ್ಕಾಗಿ ಶ್ರೀರಂಗಪಟ್ಟಣಕ್ಕೆ ಬಂದವರು. ಅಬ್ಬೂರಿನ ಶ್ರೀ ಪುರುಷೋತ್ತಮ ತೀರ್ಥರನ್ನ ಭೇಟಿ ಮಾಡುವ ಸಲುವಾಗಿ ಬರ್ತಾ ಇದ್ದಾರೆ. ಮೇನೆಯಲ್ಲಿ ಬರುವ ಗುರುಗಳಿಗೆ ಇನ್ನೂ ಎಷ್ಟು ದೂರ ಇದೆ ಅಬ್ಬೂರು ಅನ್ನುವ ಒಂದು ಕುತೂಹಲದ ಪ್ರಶ್ನೆ ಮೇನೆ ಹೊತ್ತವರಿಗೂ ಆಯಿತು. ಆಗ ಇಣಿಕೆ ನೋಡಿ
ಗೋವುಗಳ ಹಿಂದೆ ಹೋಗುತ್ತಾ ಇದ್ದಂಥ ಪುಟ್ಟ ಬಾಲಕನನ್ನು ಕರೆದು ಸ್ವರ್ಣವರ್ಣ ತೀರ್ಥರು ಕೇಳಿದರು, ಮಗು, ಅಬ್ಬೂರು ಇನ್ನೂ ಎಷ್ಟು ದೂರ ಇದೆ? ಒಳ್ಳೆಯ ಕುಶಾಗ್ರಮತಿಯಾದ ಆ ಬಾಲಕ ನುಡಿದ, ಸ್ವಾಮಿ, ಸೂರ್ಯ ಕಂತುವ ಸಮಯ ನೋಡಿ, ನನ್ನನ್ನು ನೋಡಿ, ಮನೆಗೆ ಹಿಂತೆರಳುವ ಗೋವುಗಳ ಹಿಂಡನ್ನು ನೋಡಿ, ಸಮಯ ನಿಮಗೇನು ಹೇಳಬೇಕು, ಇನ್ನೆಷ್ಟು ದೂರ ಅಂತ ನಿಮಗೇನು ತಿಳಿಸಲಿ ಅಂತ ಧ್ವನಿಪೂರ್ಣವಾಗಿ ನುಡಿದ. ಸೂರ್ಯಾಸ್ತದ ಸಮಯದಲ್ಲಿ ಮೇಲು ಹೋದ ಹಸುಗಳೆಲ್ಲ ಗ್ರಾಮಕ್ಕೆ ಹಿಂತಿರುಗುವ ಸಮಯ. ಪುಟ್ಟ ವಯಸ್ಸಿನ ಬಾಲಕ ಹಸುಗಳ ಹಿಂಡುಗಳ ಜೊತೆಯಲ್ಲಿ ಇಲ್ಲಿದ್ದೇನೆ ಅಂತಂದರೆ ಬಹಳ ಸಮೀಪದಲ್ಲೇ ಇದೆ ಅಬ್ಬೂರು ಅನ್ನುವುದು ಅವನ ಮಾತಿನ ಧ್ವನಿಯಾಗಿತ್ತು. ಅವನ ಮುಖದ ಆ ಗಾಂಭೀರ್ಯ, ಅವನ ಕುಶಾಗ್ರಮತಿ ಎಲ್ಲವನ್ನೂ ಕೂಡ ನೋಡಿದ ಸ್ವರ್ಣವರ್ಣ ತೀರ್ಥರು ಮನದಲ್ಲೇ ಸಂತೋಷಪಟ್ಟರು. ಮುಂದೆ ಬಾ, ಮೇನೆಯಲ್ಲೇ ಕೂತು ದಾರಿ ತೋರಿಸು ಅಂತ ಹೇಳಿದಾಗ ಆ ಪುಟ್ಟ ಹುಡುಗ ಹೇಳ್ದ, ಛೇಛೆ, ಸನ್ಯಾಸಿಗಳ ಜೊತೆಯಲ್ಲಿ ನಾನು ಮೇನೆ ಏರುವುದಿಲ್ಲ. ಹಿಂದೊಮ್ಮೆ ಹೀಗೆ ನಮ್ಮ ಅಣ್ಣನಿಗೆ ಸನ್ಯಾಸಿಗಳ ಜೊತೆಯಲ್ಲಿರುವಾಗ ಆಶ್ರಮ ಕೊಟ್ಟುಬಿಟ್ರು, ಆದ್ದರಿಂದ ನಾನು ಮೇನೆ ಹತ್ತುವುದಿಲ್ಲ ಅಂತ ಆ ಬಾಲಕ ಹೇಳಿದಾಗ, ಯಾರಪ್ಪ ಅವರು ಅಂತ ತಿಳಿಸಿದಾಗ, ಶ್ರೀ ಪುರುಷೋತ್ತಮ ತೀರ್ಥರು ಆ ಮಹಾಗುರುಗಳು ಅಂತ ಹೇಳಿದ್ದಾರೆ. ಪುರುಷೋತ್ತಮ ತೀರ್ಥರ ಭೇಟಿಯಾದ ನಂತರ ಶ್ರೀ ಸ್ವರ್ಣವರ್ಣ ತೀರ್ಥರು ತಮಗಾದ ಅನುಭವವನ್ನು ಅವರೊಂದಿಗೆ ಹಂಚಿಕೊಂಡರು. ಅದಾಗಲೇ ಪುರುಷೋತ್ತಮ ತೀರ್ಥರು ಶ್ರೀ ಬ್ರಹ್ಮಣ್ಯ ತೀರ್ಥರು ಅನ್ನುವ ತೇಜಸ್ವಿ ಬಾಲಕರಿಗೆ ಆಶ್ರಮ ಕೊಟ್ಟಿದ್ದಾರೆ. ಆಗ ಸ್ವರ್ಣವರ್ಣ ತೀರ್ಥರು ಅವರ ಮುಂದೆ ವಿಜ್ಞಾಪಿಸಿದರು, ನಮಗೂ ಒಬ್ಬ ಇಂತಹ ಕುಶಲ ಉತ್ತರಾಧಿಕಾರಿ ಬೇಕು. ಅವರು ಎಲ್ಲಿ ಸಿಗುತ್ತಾರೆ? ನಿಮ್ಮಲ್ಲಿಯೇ ಸಿಗಬಹುದು ಹಾಗೆ ಅಂತ ಸ್ವರ್ಣವರ್ಣ ತೀರ್ಥರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದಾಗ ಪುರುಷೋತ್ತಮ ತೀರ್ಥರ ಮನಸ್ಸಿನಲ್ಲಿ ಲಕ್ಷ್ಮೀನಾರಾಯಣನ ಸ್ಫುರಣೆಯಾಯಿತು. ಶೇಷಾಚಾರ್ಯ ಮತ್ತು ಗಿರಿಯಮ್ಮ ದಂಪತಿಗಳ ಕೂಸಾದ ಆ ಬಾಲಕ ಲಕ್ಷ್ಮೀನಾರಾಯಣನನ್ನು ಕರೆತರಿಸಿದ್ದಾರೆ. ತಂದೆ ತಾಯಿಗಳು ಮಗುವನ್ನು ಕರೆದುಕೊಂಡು ಶ್ರೀ ಪುರುಷೋತ್ತಮ ತೀರ್ಥರ ಬಳಿಗೆ ಬಂದಿದ್ದಾರೆ. ಸ್ವಾಮಿಗಳು ಸ್ವರ್ಣವರ್ಣ ತೀರ್ಥರು ಶ್ರೀಪಾದರಾಜರ ಪದ್ಮನಾಭ ತೀರ್ಥರ ಪರಂಪರೆಯ ಮಹಾನುಭಾವ ಯತಿಗಳು. ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಿಮ್ಮ ಬಾಲಕನ ಕುಶಾಗ್ರಮತಿಯನ್ನು ಗಮನಿಸಿ ಅವನಿಗೆ ವೇದಾಂತ ವಿದ್ಯಾಭ್ಯಾಸವನ್ನು ಮಾಡಿಸಿ, ಉಪನಯನ ಮಾಡಿಸಿ, ಮುಂದೆ ತಮ್ಮ ಪರಂಪರೆಗೆ ಉತ್ತರಾಧಿಕಾರಿಯನ್ನಾಗಿಯೂ ಸ್ವೀಕರಿಸಬೇಕು ಅಂತ ಅವರ ಮನಸ್ಸಿನಲ್ಲಿ ಬಂದಿದೆ. ನೀವು ವಿಚಾರ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ದಂಪತಿಗಳಿಗೆ ಹೇಳಿದ್ದಾರೆ. ವಾತ್ಸಲ್ಯದ ಅಮೃತಧಾರೆಯನ್ನು ತುಂಬಿಕೊಂಡ ಗಿರಿಯಮ್ಮ ಮಗುವನ್ನು ಹೀಗೆ ಬಿಟ್ಟುಕೊಡಲಿಕ್ಕೆ ಒಪ್ಪಲಿಲ್ಲ. ಆದರೆ ಶ್ರೀ ಪುರುಷೋತ್ತಮ ತೀರ್ಥರ ದೂರದರ್ಶಿತ್ವ ಮತ್ತು ಭವ್ಯ ಪರಂಪರೆಯಲ್ಲಿ ಮಿನುಗುವ ವ್ಯಕ್ತಿತ್ವವನ್ನು ಲಕ್ಷ್ಮೀನಾರಾಯಣನಲ್ಲಿ ಕಂಡ ಆ ಗುರುಗಳ ಉದಾತ್ತವಾದಂತಹ ಆಲೋಚನೆಗಳನ್ನು ನೋಡಿ ಶೇಷಗಿರಿ ಆಚಾರ್ಯರು ಗಿರಿಯಮ್ಮನನ್ನು ಸಮಾಧಾನಿಸಿದರು. ಒಪ್ಪಿ ಆ ಮಗುವನ್ನು ತಂದು ಅರ್ಪಿಸಿದ್ದಾರೆ. ಆ ಮಗುವಿಗೆ ಉಪನಯನಾದಿ ಸಂಸ್ಕಾರಗಳ ಹೊಣೆಯನ್ನು ಹೊತ್ತು ಸ್ವರ್ಣವರ್ಣ ತೀರ್ಥರು ತಾವು ಮಗುವನ್ನು ಕರೆದುಕೊಂಡು ಹೊರಡುವಾಗ, ಆಧಾರನಾದ ಗಂಡು ಮಗುವನ್ನು ನೀವು ಕರೆದುಕೊಂಡು ಹೋದರೆ ವೃದ್ಧರಾದ ನಮಗೆ ಇನ್ಯಾರು ಆಧಾರ ಅಂತ ದಂಪತಿಗಳು ವಿಜ್ಞಾಪನೆ ಮಾಡಿದ್ದಾರೆ. ಯೋಚನೆ ಮಾಡಬೇಡಿ, ನೀವೂ ಕೂಡ ನಮ್ಮ ಸಂಸ್ಥಾನದಲ್ಲೇ ಇರಬಹುದು ಎಂಬುದಾಗಿ ಪುರುಷೋತ್ತಮ ತೀರ್ಥರ ಸೂಚನೆಯಂತೆಯೇ ಸ್ವರ್ಣವರ್ಣ ತೀರ್ಥರು ಆ ಮಗುವನ್ನು ಅವರ ತಂದೆ ತಾಯಿಗಳನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ದಾರೆ. ಮುಂದೆ ಅವನಿಗೆ ವಿದ್ಯಾಭ್ಯಾಸ ಮಾಡಿಸಿ, ಸಕಾಲದಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಿಸಿ, ಅನಂತರ ಅವನಿಗೆ ಉತ್ತರಾಧಿಕಾರಿಯಾಗಿ ತಮ್ಮ ಸಾಮ್ರಾಜ್ಯದ ಪರಂಪರೆಯ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಸ್ವರ್ಣವರ್ಣ ತೀರ್ಥರ ಪರಮಾನುಗ್ರಹದಿಂದ ಪಡೆದ ಸನ್ಯಾಸ ದೀಕ್ಷೆ ಅವರಿಗೆ, ಆ ಮಗುವಿಗೆ ಲಕ್ಷ್ಮೀನಾರಾಯಣ ಎಂಬ ಹೆಸರಿನ ಆ ಮಗುವಿಗೆ ಲಕ್ಷ್ಮೀನಾರಾಯಣ ಮುನಿಗಳು ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಹೀಗೆ ಬಾಲ್ಯದಲ್ಲಿಯೇ ಮುನಿಗಳು ಅಂತ ಹೆಸರು ಪಡೆದಂತಹ, ಮುಂದೆ ಯೋಗಿಗಳು ಅಂತ ಪ್ರಸಿದ್ಧರಾದ ಮಹಾನುಭಾವರು ಶ್ರೀಪಾದರಾಜರು. ಅಂತಹ ಸ್ವರ್ಣವರ್ಣ ತೀರ್ಥರು ಕಾಲಕ್ರಮದಲ್ಲಿ ಶ್ರೀರಂಗದಲ್ಲಿ ರಂಗನಾಥನ ಸನ್ನಿಧಾನದಲ್ಲಿ ಅವರು ವೃಂದಾವನ ಪ್ರವೇಶ ಮಾಡಿದ್ದಾರೆ. ಆಗ ಇಡೀ ಸಂಸ್ಥಾನದ ಆಧಿಪತ್ಯದ ಹೊಣೆಗಾರಿಕೆ ಲಕ್ಷ್ಮೀನಾರಾಯಣ ಮುನಿಗಳಿಗೆ ಬಂದಿದೆ. ಇದಕ್ಕೆ ಮುಂಚೆ ನಡೆದ ಹಲವು ಘಟನೆಗಳನ್ನು ನಾವು ಅವಲೋಕಿಸಬೇಕು. ಶ್ರೀ ಸ್ವರ್ಣವರ್ಣ ತೀರ್ಥರು ಲಕ್ಷ್ಮೀನಾರಾಯಣ ಮುನಿಗಳಿಗೆ ವಿಶೇಷವಾದ ವೇದಾಂತ ವಿದ್ಯಾ ವ್ಯಾಸಂಗಕ್ಕೋಸ್ಕರ
ಶ್ರೀ ವಿಬುಧೇಂದ್ರ ತೀರ್ಥರಲ್ಲಿ ಅರ್ಪಿಸಿದ್ದಾರೆ. ಶ್ರೀ ವಿಬುಧೇಂದ್ರ ತೀರ್ಥರು ಈಗ ರಾಘವೇಂದ್ರ ಮಠ ಅಂತ ಏನು ಪ್ರಸಿದ್ಧವಾಗಿದೆ ಅದರ ಪೂರ್ವ ಪರಂಪರೆಯವರು, ಮಹಾಮೇಧಾವಿಗಳು, ಜ್ಞಾನಿಗಳು. ಅವರಲ್ಲಿ ವೇದಾಂತ ವಿದ್ಯಾಭ್ಯಾಸಕ್ಕೆ ಲಕ್ಷ್ಮೀನಾರಾಯಣ ಮುನಿಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಅವರು ವಿಶೇಷವಾದ ವ್ಯಾಸಂಗವನ್ನು ಮಾಡಿಸಿ ಒಮ್ಮೆ ರಾಯಚೂರು ಜಿಲ್ಲೆಯ ಕೊಪ್ಪರ ನರಸಿಂಹದೇವರ ಪುಣ್ಯಕ್ಷೇತ್ರದಲ್ಲಿ ಶ್ರೀಮದ್ ಉತ್ತರಾದಿ ಮಠದ ಭವ್ಯ ಪರಂಪರೆಯ ಶ್ರೀ ರಘುನಾಥ ತೀರ್ಥರ ಸಮ್ಮುಖದಲ್ಲಿ ತಮ್ಮ ಶಿಷ್ಯರ ವಿದ್ಯಾ ಪ್ರಕಾಶವನ್ನು ಪ್ರಕಾಶಪಡಿಸಿದ್ದಾರೆ. ಆ ಲಕ್ಷ್ಮೀನಾರಾಯಣ ಮುನಿಗಳ ಸುಧಾನುವಾದವನ್ನು ಕೇಳಿ ಸಂತೋಷಪಟ್ಟ ರಘುನಾಥ ತೀರ್ಥರು ನಿರ್ಮತ್ಸರ ಭಾವನೆಯಿಂದ ಲಕ್ಷ್ಮೀನಾರಾಯಣ ಮುನಿಗಳ ಪಾಂಡಿತ್ಯವನ್ನು ಪ್ರಶಂಸೆ ಮಾಡಿದ್ದಾರೆ. ವಿನಯಶೀಲರಾದ ಲಕ್ಷ್ಮೀನಾರಾಯಣ ಮುನಿಗಳು ತಾವು ದೊಡ್ಡ ಸಂಸ್ಥಾನಾಧಿಪತಿಗಳು, ನಾವು ಸಣ್ಣ ಶ್ರೀಪಾದರು ಹಾಗೆ ಅಂತ ಸೌಜನ್ಯವನ್ನು ತೋರಿಸಿಕೊಂಡಿದ್ದಾರೆ. ಆಗ ವಿನಯ ವಿದ್ಯೆ ಎರಡನ್ನೂ ಕಂಡು ಮೆಚ್ಚಿದ ಆ ರಘುನಾಥ ತೀರ್ಥರು, ನಾವೆಲ್ಲ ಶ್ರೀಪಾದರು ಮಾತ್ರಪ್ಪ, ನೀವು ಶ್ರೀಪಾದರಾಜರು ಹಾಗೆ ಅಂತ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಾರೆ. ಹೀಗೆ ಲಕ್ಷ್ಮೀನಾರಾಯಣ ಮುನಿಗಳು ಅಂತ ಅನಿಸಿಕೊಂಡವರು ಶ್ರೀಪಾದರಿಂದಲೇ ಶ್ರೀಪಾದರಾಜರು ಅಂತ ಹೆಸರು ಪಡೆದು ಮುಂದೆ ಅವರ ಪರಂಪರೆಯ ಮಠಕ್ಕೆ ಶ್ರೀಪಾದರಾಜ ಮಠ ಎಂಬುದಾಗಿಯೇ ಹೆಸರು ಬಂತು. ಹೀಗೆ ಇಂತಹ ಪಾಂಡಿತ್ಯ, ಅದಕ್ಕೆ ಭೂಷಣವಾದ ಸೌಜನ್ಯ, ಇಂತಹ ಎರಡು ಸದ್ಗುಣಗಳ ಸಮ್ಮಿಳನದಿಂದ ಎಲ್ಲ ವಿದ್ವತ್ ಚಕ್ರವರ್ತಿಗಳಿಂದ ಮಾನ್ಯತೆಯನ್ನು ಪಡೆದು ಶ್ರೀಪಾದರಾಜರು ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ಅಲ್ಲಿಂದ ಮುಂದೆ ಅಬ್ಬೂರಿನ ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಯ ತೀರ್ಥರಿಗೇನು ಆಶ್ರಮ ಕೊಟ್ಟಿದ್ದಾರೆ. ಆ ಬ್ರಹ್ಮಣ್ಯ ತೀರ್ಥರು ತಮ್ಮ ಶಿಷ್ಯರಾದ ಶ್ರೀಮದ್ ವ್ಯಾಸರಾಜರನ್ನು ಶ್ರೀಪಾದರಾಜರಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಶ್ರೀ ಸ್ವರ್ಣವರ್ಣ ತೀರ್ಥರು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಶ್ರೀಪಾದರಾಜರು ತಮ್ಮ ಕಾರ್ಯಕ್ಷೇತ್ರವನ್ನು ಶ್ರೀರಂಗದಿಂದ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ಗ್ರಾಮಕ್ಕೆ ಸ್ಥಳಾಂತರಿಸಿದ್ದಾರೆ. ಶ್ರೀ ಸ್ವರ್ಣವರ್ಣ ತೀರ್ಥರು ಶ್ರೀರಂಗವನ್ನು ತಮ್ಮ ಸಾಧನೆಯ ಕ್ಷೇತ್ರವಾಗಿ ಮಾಡಿಕೊಂಡು ರಂಗನಾಥನ ದಿವ್ಯ ಸನ್ನಿಧಿಯಲ್ಲಿ ಅಮೋಘವಾದ ಸಾಧನೆ ತಪಸ್ಸುಗಳನ್ನು ಮಾಡಿಕೊಂಡಿದ್ದವರು. ಶ್ರೀಪಾದರಾಜರು ಕೂಡ ಶ್ರೀರಂಗನಾಥನ ಭವ್ಯ ಸನ್ನಿಧಾನದಲ್ಲಿ ಅವನ ಮಹಿಮೆಗಳನ್ನು ಹಾಡಿ ಹೊಗಳಿ ಕೊಂಡಾಡಿ ಸಂತೋಷಪಟ್ಟವರು. ರಂಗನಾಥನ ಉತ್ಸವದ ಸಮಯದಲ್ಲಿ ತಮಿಳಿನ ಪ್ರಬಂಧಗಳನ್ನು ಭಕ್ತಿ ಭಾವನೆಯಿಂದ ಹಾಡ್ತಾ ಇದ್ದ ಪದ್ಧತಿಯನ್ನು ನೋಡಿ ಜನಸಾಮಾನ್ಯರ ಆಡು ಭಾಷೆಯ ಕನ್ನಡದಲ್ಲಿ ಭಗವಂತನ ಗುಣಮಹಿಮೆಗಳ ವರ್ಣನೆಗಳ ಕೀರ್ತನೆಗಳನ್ನು ಸಲ್ಲಿಸಿ ಎಲ್ಲರೂ ಭಕ್ತಿ ಭಾವದಿಂದ ಭಗವಂತನನ್ನು ಸ್ತೋತ್ರ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವ ಸ್ಫೂರ್ತಿಯನ್ನು ಪಡೆದು ಬಂದವರು. ಶ್ರೀಪಾದರಾಜರು ಮುಳುಬಾಗಿಲಿಗೆ ಬಂದ ನಂತರ ಶ್ರೀ ಬ್ರಹ್ಮಣ್ಯ ತೀರ್ಥರು ಶ್ರೀಮದ್ ವ್ಯಾಸರಾಜರನ್ನು ಶ್ರೀಪಾದರಾಜರಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ಮುಳುಬಾಗಲು ಅತ್ಯಂತ ಪವಿತ್ರವಾದ ಕ್ಷೇತ್ರ. ಆಚಾರ್ಯರ ಶಿಷ್ಯರಾದ ಶ್ರೀಮದ್ ಅಕ್ಷೋಭ್ಯ ತೀರ್ಥರು ಅಂಗಾರದಿಂದ ಬಂಡೆಯ ಮೇಲೆ ಬರೆದ ನರಸಿಂಹದೇವರ ಅದ್ಭುತವಾದ ಮೂರ್ತಿ ಇರತಕ್ಕ ಕ್ಷೇತ್ರ. ನರಸಿಂಹ ತೀರ್ಥ ಎಂಬುದಾಗಿ ಪುಣ್ಯ ಸರೋವರ ಇದೆ. ಶ್ರೀಮದ್ ಅಕ್ಷೋಭ್ಯ ತೀರ್ಥರು ಮಾಯಾವಾದ ಪರಂಪರೆಯಲ್ಲಿ ಬಂದ ಶ್ರೀ ವಿದ್ಯಾರಣ್ಯರ ಜೊತೆಯಲ್ಲಿ ಶಾಸ್ತ್ರಾರ್ಥ ಚರ್ಚೆ ಮಾಡಿ ದಿಗ್ವಿಜಯವನ್ನು ಪಡೆದು ಆ ದಿಗ್ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದಂತಹ ದಿವ್ಯ ವಿದ್ಯಾಕ್ಷೇತ್ರ. ಆರಂಭದಲ್ಲಿ ಊರಿನ ಆರಂಭದಲ್ಲಿಯೇ ಸ್ವಯಂಉದ್ಭವ ಶ್ರೀ ಸೋಮೇಶ್ವರ ಮೂರ್ತಿ, ಊರಿನ ಮಧ್ಯಭಾಗದಲ್ಲಿ ಶ್ರೀ ಅಗಸ್ತ್ಯರು ಪ್ರತಿಷ್ಠೆ ಮಾಡಿದ ಅಗಸ್ತೇಶ್ವರನ ಸನ್ನಿಧಾನ, ಅರ್ಜುನನ ರಥದ ಧ್ವಜದಲ್ಲಿದ್ದ ಹನುಮಂತನ ದಿವ್ಯ ಸನ್ನಿಧಾನ, ಆನಂತರ ಊರ ಕೊನೆಯಲ್ಲಿ ನರಸಿಂಹದೇವರ ಸನ್ನಿಧಾನ. ಇದು ಒಂದು ರೀತಿ ಊರ ಆರಂಭದಲ್ಲಿ ರುದ್ರದೇವರು, ಊರ ನಡುಭಾಗದಲ್ಲಿ ಪ್ರಾಣದೇವರು, ಊರ ತುದಿಯಲ್ಲಿ ನರಸಿಂಹದೇವರು. ಅಂದರೆ ರುದ್ರಾಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ನರಸಿಂಹದೇವರ ಸೇವೆಯನ್ನು ಎಲ್ಲ ಭಕ್ತರು ಮಾಡಬೇಕು ಅನ್ನುವಂತಹ ಮಾಧ್ವ ಸಿದ್ಧಾಂತದ ತತ್ವವನ್ನು ತಮ್ಮ ಭೌಗೋಳಿಕ ವ್ಯವಸ್ಥೆಯಲ್ಲೇ ಅಳವಡಿಸಿಕೊಂಡ ಪುಣ್ಯಕ್ಷೇತ್ರ ಅನ್ನುವುದನ್ನು ನಾವು ಗಮನಿಸಬೇಕು. ಇದೆಲ್ಲದರ ಆಕರ್ಷಣೆಯ ಜೊತೆಯಲ್ಲಿ ಶ್ರೀಪಾದರಾಜರು ಅಲ್ಲಿಗೆ ಬಂದು ನೆಲೆಸಿದ ಮೇಲೆ ದೊಡ್ಡ ವೇದಾಂತ ವಿದ್ಯಾಲಯ ಶುರುವಾಗಿದೆ. ಸಹಸ್ರಾರು ಮಂದಿ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದು ವೇದಾಂತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅಂಥ ದೊಡ್ಡ ವೇದಾಂತ ವಿದ್ಯಾ ಗುರುಕುಲವನ್ನು ಆ ಮುಳುಬಾಗಿಲಿನಲ್ಲಿ ಸ್ಥಾಪನೆ ಮಾಡಿ ಶ್ರೀಪಾದರಾಜರು ಎಲ್ಲ ದಿಗ್ದಿಗಂತಗಳಲ್ಲಿ ತಮ್ಮ ಪಾಂಡಿತ್ಯ ಪ್ರಭಾವಗಳಿಂದ ಪ್ರಸಿದ್ಧರಾಗಿದ್ದಾರೆ.
ಶ್ರೀಮದ್ ವ್ಯಾಸರಾಜರು ಅಂತಹ ಪುಣ್ಯ ಸನ್ನಿಧಾನದಲ್ಲಿ ಸೇರಿಕೊಂಡು ಹಲವಾರು ವರ್ಷಗಳ ಕಾಲ ಶ್ರೀಪಾದರಾಜರ ಭವ್ಯ ದರ್ಶನದ ಜೊತೆಯಲ್ಲಿ ಅವರ ಮುಖಾರವಿಂದಗಳಿಂದ ವೇದಾಂತದ ಶಾಸ್ತ್ರದ ಅಭ್ಯಾಸಗಳನ್ನು ಮಾಡಿ ಧನ್ಯರಾಗಿದ್ದಾರೆ. ಶ್ರೀಪಾದರಾಜರ ಭವ್ಯ ವ್ಯಕ್ತಿತ್ವಕ್ಕೆ ನೇರ ಸಾಕ್ಷಿ ಶ್ರೀ ವ್ಯಾಸರಾಜರು ಅನ್ನುವುದನ್ನು ಗಮನಿಸಬೇಕು. ಶ್ರೀ ವ್ಯಾಸರಾಜರ ಕೃತಿಗಳಲ್ಲಿ ಅವರು ಕಂಡ ಶ್ರೀಪಾದರಾಜರ ಭವ್ಯ ವ್ಯಕ್ತಿತ್ವಗಳು ನಮಗೆ ತಿಳಿದು ಬರ್ತಾ ಇದೆ. ವ್ಯಾಸರಾಜರು ಶ್ರೀಪಾದರಾಜರ ವ್ಯಕ್ತಿತ್ವವನ್ನು ಕೊಂಡಾಡಿದರೆ, ಶ್ರೀಪಾದರಾಜರು ಕೂಡ ಶ್ರೀಮದ್ ವ್ಯಾಸರಾಜರ ವ್ಯಕ್ತಿತ್ವವನ್ನು ಇದಿರದಾವನು ನಿನಗೀ ಧರೆಯೊಳು ಪದುಮನಾಭನ ದಾಸ ಪರಮೋಲ್ಲಾಸ ಸಾಸರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸದಿರವ ಎಂದು ಸಂತೋಷವಾಗಿ ಹಾಡಿದ್ದಾರೆ. ಶ್ರೀ ವ್ಯಾಸರಾಜರು ಶ್ರೀಪಾದರಾಜರನ್ನು ನೋಡಿ ಸ್ತೋತ್ರ ಮಾಡತಕ್ಕಂತಹ ಕೀರ್ತನೆ ಒಂದು ಅವರ ಪಾಂಡಿತ್ಯದ ಮುಖವನ್ನು ನಮಗೆ ಪರಿಚಯಿಸ್ತದೆ, ಇನ್ನೊಂದು ಅವರ ಮಹಿಮೆಗಳನ್ನು ಪರಿಚಯಿಸಿ ಅವರ ರಾಜಭೋಗದ ವೈಭವವನ್ನು ಕೂಡ ನಮಗೆ ಪರಿಚಯಿಸ್ತದೆ. ವಾದಿಗಜ ಮಸ್ತಕಾಂಕುಶ ಸುಜನಬುಧಗೇಯ ಮೇದಿನೀಸುರವಂದ್ಯ ಶ್ರೀಪಾದರಾಯ ಸಕಲ ಶಾಸ್ತ್ರಕಲಾಪ ಸನ್ಯಾಸ ಕುಲದೀಪ ಸಕಲತ ಸತ್ಯಸ್ಥಾಪ ಸುಜ್ಞಾನದೀಪ ಪ್ರಕಟ ಪಾವನ ರೂಪ ಅರಿಕುಜನ ಮತಲೋಪ ನಿಕಟವರ್ಜಿತ ಪಾಪ ಕೀರ್ತಿ ಪ್ರತಾಪ ಹರಿಪದಾಂಬುಜ ಭೃಂಗ ಪರಮತಾಹಿ ವಿಹಂಗ ಪರಮ ಸುಗುಣಾಂತರಂಗ ಭವದುರಿತ ಭಂಗ ಶರಣ ಕೀರ್ತಿ ತರಂಗ ಶತ್ರು ತಿಮಿರ ಪತಂಗ ಶರಣು ಶುಭಚರಿತಾಂಗ ಷಚ್ಛಾಸ್ತ್ರ ಸಂಗ ಶ್ರೀಕೃಷ್ಣ ದಿವ್ಯ ಪಾದಾಬ್ಜ ಚಿಂತಾಲೋಲ ವರಹೇಮ ವರ್ಣ ಮುನಿಪತಿಯ ಸುಕುಮಾರ ಗುರುತಿಲಕ ಶ್ರೀಪಾದರಾಯ ಅಮಿತೋದ್ಧಾರ ಶರಣಜನ ಸುರಧೇನು ಭಕ್ತ ಮಂದಾರ. ಹೀಗೆ ಶ್ರೀಪಾದರಾಜರ ಪಾಂಡಿತ್ಯದ ಮುಖವನ್ನು, ಪಾಂಡಿತ್ಯಕ್ಕೆ ಕಲಶವಿಟ್ಟಂತೆ ಅವರಲ್ಲಿರುವ ಭಗವದ್ಭಕ್ತಿಯ ಮುಖವನ್ನು, ಭಕ್ತರಿಗೆ ಅವರು ಅನುಗ್ರಹಿಸುವ ಒಂದು ಭವ್ಯ ವ್ಯಕ್ತಿತ್ವವನ್ನು ಕೂಡ ಈ ಒಂದು ದೇವರ ನಾಮದಲ್ಲಿ, ಈ ಒಂದು ಹಾಡಿನಲ್ಲಿ ಅವರು ಸಂಗ್ರಹಿಸಿದ್ದಾರೆ. ಅದರಂತೆ ಶ್ರೀಪಾದರಾಜರದು ಸುಖ ಪ್ರಾರಬ್ಧ ಎಂಬುದಾಗಿ ಪ್ರಸಿದ್ಧ. ಅವರು ಪ್ರತಿನಿತ್ಯವೂ ಕೂಡ ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡು ಅದ್ಭುತವಾದಂತಹ ರಾಜ ಪೋಷಾಕಿನಲ್ಲಿ ಮೆರೆದರೂ ಇದೆಲ್ಲ ಭಗವಂತನ ಅನುಗ್ರಹ ಅನ್ನುವುದನ್ನು ಅನುಸಂಧಾನ ಮಾಡಿದ ಮಹನೀಯರು. ಶ್ರೀಪಾದರಾಜರ ಆ ವ್ಯಕ್ತಿತ್ವವನ್ನು ಕಣ್ಣಾರೆ ಕಂಡ ಶ್ರೀ ವ್ಯಾಸರಾಜರು ಸ್ತೋತ್ರ ಮಾಡ್ತಾರೆ. ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಅಹಿಶಯನನ ಒಲುಮೆಯಿಂದ ಮಹಿಯೊಳೆಮ್ಮ ಶ್ರೀಪಾದರಾಯರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಮುತ್ತಿನ ಕವಚ ಮೇಲ್ಕುಲಾವಿ ರತ್ನ ಕೆತ್ತಿದ ಕರ್ಣಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ವಿಪ್ರಗೆ ಬ್ರಹ್ಮಹತ್ಯ ದೋಷ ಬರಲು ಕ್ಷಿಪ್ರ ಶಂಖೋದಕದೆ ಕಳೆಯೇ ಅಪ್ರಬುದ್ಧರು ದೂಷಿಸೆ ಗೇರೆಣ್ಣೆ ಕಪ್ಪು ವಸನವ ಶುಭ್ರ ಮಾಡಿದ. ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭುಂಜಿಸಿ ನರರು ನಗಲು ಶ್ರೀಶಕೃಷ್ಣನ ಕರುಣದಿಂದ ಹಸಿಯ ತೋರಿದ. ಈ ಒಂದು ಹಾಡಿನಲ್ಲಿ ಶ್ರೀ ವ್ಯಾಸರಾಜರು ಶ್ರೀಪಾದರಾಜರ ಸಿದ್ಧಿಯನ್ನು, ಅವರ ಮಂತ್ರಸಿದ್ಧಿ, ಅವರ ಅತ್ಯದ್ಭುತವಾದ ಭಗವಂತನ ಕರುಣಾಪಾತ್ರತೆ ಅದೆಲ್ಲವನ್ನು ಕೂಡ ಬಹಳ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ವ್ಯಾಸರಾಜರೇ ರಚನೆ ಮಾಡಿರತಕ್ಕ ಪಂಚರತ್ನ ಮಾಲಿಕೆ ಅನ್ನುವ ಕೃತಿಯಲ್ಲಿಯೂ ಕೂಡ ಶ್ರೀಪಾದರಾಜರ ರಾಜವೈಭವವನ್ನು ವರ್ಣನೆ ಮಾಡ್ತಾರೆ. ಬಿಭ್ರಾಣಂ ಕ್ಷೌಮವಾಸಃ ಕರಧೃತವಲಯಂ ಹಾರಕೇಯೂರ ಕಾಂಚೀ ಗ್ರೈವೇಯ ಸ್ವರ್ಣಮಾಲಾ ಮಣಿಗಣ ಖಚಿತಾನೇಕ ಭೂಷಾ ಪ್ರಕರ್ಷಂ ಭುಂಜಾನಂ ಷಷ್ಟಿಶಾಕಂ ಹಯಗಜ ಶಿಬಿಕಾನರ್ಘ್ಯಶಯ್ಯಾರಥಾಢ್ಯಂ ವಂದೇ ಶ್ರೀಪಾದರಾಜಂ ತ್ರಿಭುವನ ವಿದಿತಂ ಘೋರ ದಾರಿದ್ರ್ಯಶಾಂತ್ಯೈ ಎಂಬುದಾಗಿ ಆ ಶ್ರೀಪಾದರಾಜರ ರಾಜವೈಭವವನ್ನು ಶ್ರೀ ವ್ಯಾಸರಾಜರು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಶ್ರೀ ವ್ಯಾಸರಾಜರು ಶ್ರೀಪಾದರಾಜರ ಸನ್ನಿಧಾನದಲ್ಲಿರುವಾಗ ಒಂದು ವಿಚಿತ್ರವಾದ ಘಟನೆ ನಡೆದಿದೆ. ಒಮ್ಮೆ ಶ್ರೀ ವ್ಯಾಸರಾಜರು ನರಸಿಂಹತೀರ್ಥದ
ಒಂದು ಭವ್ಯ ಗುಹೆಯೊಳಗೆ ಶಾಸ್ತ್ರಾರ್ಥ ಚಿಂತನೆ ಮಾಡ್ತಾ ಮುಳುಗಿದ್ದಾರೆ. ಆಗ ಒಂದು ಘಟಸರ್ಪ ಅವರ ಕುತ್ತಿಗೆಯನ್ನು ಸುತ್ತಿ ತಲೆಯ ಮೇಲೆ ಹೆಡೆ ಎತ್ತಿ ನಿಂತಿದೆ. ಅದನ್ನು ನೋಡಿದ ಮಠದ ಪರಿಚಾರಕನೊಬ್ಬ ಭೀತನಾಗಿ ಶ್ರೀಪಾದರಾಜರಲ್ಲಿಗೆ ಓಡಿ ಬಂದು ನಿವೇದನೆ ಮಾಡಿದ್ದಾನೆ. ಶ್ರೀಪಾದರಾಜರು ಆ ಗುಹೆಯತ್ತ ಬಂದು ವ್ಯಾಸರಾಜರನ್ನು ನೋಡಿದ್ದಾರೆ. ಹಣತೆಯ ಮಬ್ಬು ಬೆಳಕಿನಲ್ಲಿ ವ್ಯಾಸರಾಯರನ್ನು ಸುತ್ತುವರೆದಿದ್ದ ಆ ಘಟಸರ್ಪವನ್ನು ನೋಡ್ತಾ ಶ್ರೀ ವ್ಯಾಸರಾಜರನ್ನು ಭದ್ರವಾಗಿ ಬಿಗಿದು ನಿಂತಿರುವ ಈ ಅದ್ಭುತವಾದ ಸರ್ಪ ಯಾರು ಎಂಬುದಾಗಿ ಯೋಚನೆ ಮಾಡಿದ್ದಾರೆ. ಅಪರೋಕ್ಷ ಜ್ಞಾನಿಗಳಾದ ಶ್ರೀಪಾದರಾಜರು ಶೇಷಾಂಶ ಸಂಭೂತರು ಎಂಬುದಾಗಿ ಪ್ರಸಿದ್ಧರಾದ ಪದ್ಮನಾಭ ತೀರ್ಥರೇ ಶ್ರೀ ವ್ಯಾಸರಾಜರಿಗೆ ಪರಮಾನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತ ಭಾವಿಸಿ ಸರ್ಪದ ಭಾಷೆಯಲ್ಲಿಯೇ ಅದನ್ನು ಮಾತನಾಡಿಸಿ ಮುಂದೆ ವ್ಯಾಸರಾಯರು ಮಹತ್ಕಾರ್ಯಗಳನ್ನು ಸಾಧಿಸಬೇಕಾಗಿರುವುದರಿಂದ ಅವರನ್ನು ಆಶೀರ್ವದಿಸಿ ಅನುಗ್ರಹಿಸಲು ಶ್ರೀ ಪದ್ಮನಾಭ ತೀರ್ಥರೇ ಬಂದಿದ್ದಾರೆ ಎನ್ನುವುದನ್ನು ಭಾವಿಸಿ ತಮ್ಮ ಸ್ಪರ್ಶದ ಪ್ರಭಾವದಿಂದ ಶ್ರೀ ವ್ಯಾಸರಾಜರಿಗೆ ಎಂದೂ ಶತ್ರುಗಳ ವಿಷಬಾಧೆ ತಟ್ಟುವುದಿಲ್ಲ, ಎಂಥ ಪ್ರಚಂಡವಾದಿಯನ್ನಾದರೂ ನಿಗ್ರಹಿಸಿ ವಿಶ್ವ ವಿಜಯ ಪಡೆಯುವಂತಹ ಅದ್ಭುತ ಸಾಮರ್ಥ್ಯ ಇವರಿಗೆ ಉಂಟಾಗ್ತದೆ ಅನ್ನುವುದನ್ನು ತಿಳಿದು ಆ ಸರ್ಪರೂಪದ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಮುಂದೆ ಆ ಸರ್ಪ ತನ್ನ ಬಂಧನವನ್ನು ಸಡಿಲಿಸಿ ನಿಧಾನವಾಗಿ ಕೆಳಗಿಳಿದು ಹೋಗಿ ಕಣ್ಮರೆಯಾಯಿತು. ಇಂಥ ಒಂದು ಅದ್ಭುತವಾದ ವಿಚಿತ್ರವಾದ ಘಟನೆ ಆ ವ್ಯಾಸರಾಜರ ಗುಹೆಯಲ್ಲಿ ಮುಳುಬಾಗಿಲಿನ ನರಸಿಂಹತೀರ್ಥದಲ್ಲಿ ನಡೀತು. ಅದನ್ನೇ ಅವರ ಸ್ತೋತ್ರದಲ್ಲಿ ಹೇಳ್ತಾರೆ. ಶ್ರೀ ವ್ಯಾಸರಾಜ ಫಣಿಬಂಧ ನಿವಾರಕಾಯ ತದ್ಭಾಷಯೈವ ಫಣಿರಾಜ ಸುತೋಷಕಾಯ ಸೌವರ್ಣ ರತ್ನ ಖಚಿತೋಜ್ವಲ ಕುಂಡಲಾಯ ಶ್ರೀಪಾದರಾಜ ಗುರವೆಸ್ತು ನಮಃಶುಭಾಯ ಎಂಬುದಾಗಿ. ಶ್ರೀ ಶ್ರೀಪಾದರಾಜರು ರಚನೆ ಮಾಡಿದ ವಾಗ್ವಜ್ರ ಅನ್ನುವ ದೊಡ್ಡ ವೇದಾಂತದ ಕಠಿಣ ಪ್ರಕ್ರಿಯೆಗಳನ್ನೆಲ್ಲ ವಿಮರ್ಶೆ ಮಾಡಿ ಇದಮಿತ್ತಂ ಎಂಬುದಾಗಿ ತತ್ವವಾದವನ್ನು ನಿರೂಪಿಸುವ ಅತ್ಯದ್ಭುತವಾದಂತಹ ಕೃತಿ ವಾಗ್ವಜ್ರ ಎಂಬುದಾಗಿ ರಚನೆ ಮಾಡಿದ್ದಾರೆ. ಶ್ರೀಪಾದರಾಜರು ರಚನೆ ಮಾಡಿದ ಆ ವಾಗ್ವಜ್ರದಿಂದ ಸ್ಫೂರ್ತಿ ಪಡೆದು ಶ್ರೀ ವ್ಯಾಸರಾಜರು ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಮುಂತಾದ ದೊಡ್ಡ ಗ್ರಂಥಗಳ ರಾಶಿಯನ್ನು ರಚನೆ ಮಾಡಿದ್ದಾರೆ. ಅಂತಹ ಗ್ರಂಥ ರಚನೆಯ ಜೊತೆಯಲ್ಲಿಯೇ ಎಲ್ಲ ಸಾಮಾನ್ಯ ಸಜ್ಜನರಿಗೂ ಕೂಡ ಭಗವಂತನ ಮಹಿಮೆಗಳು ಅರ್ಥ ಮಾಡಿಕೊಳ್ಳಲು ಅನುವಾಗುವಂತೆ ತಿಳಿಗನ್ನಡದ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದ್ದಾರೆ. ಶ್ರೀಪಾದರಾಜರು ತಮ್ಮ ಅವಧಿಯಲ್ಲಿ ಪ್ರತಿನಿತ್ಯ ದೇವತಾರ್ಚನೆಯ ಕೊನೆಯಲ್ಲಿ ದೇವರ ನಾಮಗಳನ್ನು ಭಗವಂತನ ಮುಂದೆ ಹಾಡಿ ಕುಣಿವ ಭಜನ ಪದ್ಧತಿಯನ್ನು ರೂಪಿಸಿದರು ಅನ್ನುವುದನ್ನು ನಾವು ಅವರ ಚರಿತ್ರೆಯಿಂದ ಕೇಳಿ ತಿಳ್ಕೊಳ್ತೇವೆ. ದಾಸ ಸಾಹಿತ್ಯಕ್ಕೆ ಶ್ರೀಮದ್ ಆನಂದ ತೀರ್ಥರು 12 ಸ್ತೋತ್ರದ ಮೂಲಕ ಓಂಕಾರ ಬರೆದರೆ ಅಲ್ಲಿಂದ ಮುಂದೆ ಪರಂಪರೆಯಲ್ಲಿ ಸೂಕ್ಷ್ಮವಾಗಿದ್ದ ಆ ಹರಿದಾಸ ಸಾಹಿತ್ಯ ವಾಹಿನಿ ಶ್ರೀಪಾದರಾಜರ ಕಾಲದಲ್ಲಿ ವಿಸ್ತಾರವಾಗಿ ಬೆಳೆದು ಅದಕ್ಕೊಂದು ಸಾಂಪ್ರದಾಯಿಕ ಚೌಕಟ್ಟನ್ನು ಒದಗಿಸಿ ಮುಂದಿನ ಹರಿದಾಸ ಸಾಹಿತ್ಯ ಪರಂಪರೆಯ ಪಿತಾಮಹರು ಎಂಬುದಾಗಿ ಶ್ರೀಪಾದರಾಜರು ಪ್ರಸಿದ್ಧರಾದರು. ಶ್ರೀಪಾದರಾಜರಿಂದ ಸ್ಫೂರ್ತಿ ಪಡೆದ ಶ್ರೀ ವ್ಯಾಸರಾಜರು ಅದೇ ಪರಂಪರೆಯನ್ನು ಮುಂದುವರೆಸಿದ್ದಾರೆ. ಅವರಿಂದ ಶ್ರೀ ಪುರಂದರದಾಸರಾದಿಯಾಗಿ ದೊಡ್ಡ ಹರಿದಾಸ ಸಾಹಿತ್ಯ ಪಂಥವೇ ಬೆಳೆದು ಬಂತು ಅನ್ನುವುದನ್ನು ನಾವು ಗಮನಿಸಬೇಕು. ಜನಸಾಮಾನ್ಯರಲ್ಲಿ ಸಿದ್ಧಾಂತದ ಪರಿಚಯವಾಗಲಿಕ್ಕೆ, ಜನಸಾಮಾನ್ಯರಲ್ಲಿ ಭಗವದ್ಭಕ್ತಿ ಅಭಿವೃದ್ಧಿಯಾಗಲಿಕ್ಕೆ ಈ ಕನ್ನಡದ ಹರಿದಾಸ ಸಾಹಿತ್ಯ ಅತ್ಯಂತ ಸ್ಫೂರ್ತಿಪ್ರದವಾಯಿತು ಅನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕು. ಮುಂದೊಮ್ಮೆ ಶ್ರೀ ವ್ಯಾಸರಾಜರಿಗೆ ಸ್ವಪ್ನದಲ್ಲಿ ತಮ್ಮ ಗುರುಗಳ ಜೊತೆಯಲ್ಲಿ ಪಂಢರಪುರಕ್ಕೆ ಬರಬೇಕು ಅಂತ ಪಾಂಡುರಂಗನೇ ಆಹ್ವಾನ ಕೊಟ್ಟಂತೆ ಗೋಚರವಾಯಿತು. ಅದರಂತೆ ಶ್ರೀಪಾದರಾಜರು ಹಾಗೂ ಬ್ರಹ್ಮಣ್ಯ ತೀರ್ಥರ ಜೊತೆಯಲ್ಲಿ ಶ್ರೀ ವ್ಯಾಸರಾಜರು ಪಂಢರಪುರ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಶ್ರೀಪಾದರಾಜರ ಸ್ವಪ್ನದಲ್ಲಿ ವಿಠ್ಠಲನು ಕಾಣಿಸಿಕೊಂಡು ಭೀಮರಥಿ ಪುಷ್ಪಾವತಿ ಸಂಗಮ ಸ್ಥಳದಲ್ಲಿ ಹಿಂದಿನ ಪಾಂಡವ ವಂಶದ ಕೊನೆಯ ಕ್ಷೇಮಕ ಮಹಾರಾಜ ಭೂಸ್ಥಾಪನೆ ಮಾಡಿದ ದೇವರ ಪಟ್ಟಿಗೆಯನ್ನು ತಿಳಿದು ಅದನ್ನು ಪೂಜೆ ಮಾಡಬೇಕು ಅನ್ನುವ ಬಯಕೆಯಿಂದ ಬಂದಿದ್ದಾರೆ. ಅರುಣೋದಯ ಕಾಲದಲ್ಲೇ ಎದ್ದು ಶ್ರೀಪಾದರಾಜರು ಎಲ್ಲರಿಗೂ ತಮ್ಮ ಸ್ವಪ್ನ ವೃತ್ತಾಂತವನ್ನು ಹೇಳಿ
ಅದರ ನಿರ್ದೇಶನದ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲರನ್ನೂ ಕರೆತಂದು ಖನನ ಮಾಡಿಸಿ ನೋಡಿದಾಗ ಭೂಗರ್ಭದಲ್ಲಿ ಒಂದು ದೇವರ ಪೆಟ್ಟಿಗೆ ಸಿಕ್ಕಿದೆ. ಅದನ್ನು ಅತ್ಯಂತ ಗೌರವದಿಂದ ಸಂಭ್ರಮದಿಂದ ತಂದು ನೋಡಿದ್ದಾರೆ. ಅದರಲ್ಲಿ 2 ಸಂಪುಟಗಳು ದೊರೆತಿವೆ. ಒಂದು ಸಂಪುಟವನ್ನು ತೆರೆದು ನೋಡಿದಾಗ ಶ್ರೀ ಜಾಂಬವತೀ ದೇವಿಯರಿಂದ ಮತ್ತು ಪಾರ್ಥರಿಂದ ಬಹುಕಾಲ ಪೂಜಿತವಾಗಿದ್ದ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ರಂಗವಿಠಲ ಮೂರ್ತಿಯ ದರ್ಶನವಾಯಿತು. ಆ ರಂಗವಿಠಲ ಮೂರ್ತಿಯ ದರ್ಶನದಿಂದ ಪರಮಾನಂದ ಭರಿತರಾಗಿ ಎಷ್ಟು ನೋಡಿದರೂ ಆ ಭಗವಂತನ ಸುಂದರ ಮೂರ್ತಿಯನ್ನು ನೋಡಿದಷ್ಟು ಅವರು ಅತೃಪ್ತರಾಗಿ ಮತ್ತೆ ಅದನ್ನೇ ನೋಡ್ತಾ ಶ್ರೀಪಾದರಾಜರು ಭಕ್ತಿ ಭಾವಪರವಶರಾದರು. ಅದನ್ನೇ ಅವರ ಸ್ತೋತ್ರದಲ್ಲಿ ಹೇಳ್ತಾರೆ. ಶ್ರೀಮತ್ಯಾ ಜಾಂಬವತ್ಯಾ ಯದುಪತಿ ನಗರೇ ಪೂಜಿತಃ ಫಲ್ಗುನೇನ ಪ್ರಾಪ್ತಸ್ತೇನಾರ್ಚಿತಾರ್ಚಾ ಸಕಲ ಸುಖತರೇ ಪಾಂಡುರಂಗೇ ಸುಭೂಮೌ ಗುಪ್ತಾಥ ಕ್ಷೇಮಕೇಣಾಖಿಲ ಸುಜನ ಗುರೋಸ್ತತ್ರ ಜಿದ್ಭೀಷ್ಮಕನ್ಯಾ ಸಂಯುಕ್ತ ವಿಠ್ಠಲಾಖ್ಯ ಸುಲಭಮುಪಗತ ಯಸ್ಸ ಸೋವ್ಯಾದತಿ ಯತೀಂದ್ರಃ. ಶ್ರೀಮತ್ಯಾ ಜಾಂಬವತ್ಯಾ ಯದುಪತಿ ನಗರೇ ಪೂಜಿತಃ ಫಲ್ಗುನೇನ ಪ್ರಾಪ್ತಸ್ತೇನಾರ್ಚಿತಾಂಘ್ರಿಃ ಸಕಲ ಸುಖಕರೇ ಪಾಂಡುರಂಗೇಂತರಂಗೇ ಭೂಮೌ ಕ್ಷೇತ್ರೇಥ ಗುಪ್ತಃ ಸಕಲ ಬುಧಗುರೋರ್ಯಸ್ಯ ಲಬ್ಧೋವತಾನ್ಮಾಂ ಸ್ವಪ್ನೆ ಶ್ರೀಮಾನ್ ರಮೇಶಃ ಪ್ರಭುವರತನಯ ಸತ್ಯಭಾಮಾ ಸಮೇತಃ ಎಂಬುದಾಗಿ ಆ ಘಟನೆಯನ್ನು ಶ್ರೀಪಾದರಾಜರ ಸ್ತೋತ್ರ ಅಷ್ಟಕದಲ್ಲಿ ನಾವು ಕಾಣಬಹುದಾಗಿದೆ. ಮುಂದೊಮ್ಮೆ ಶ್ರೀಪಾದರಾಜರ ಬಳಿ ಶ್ರೀ ವ್ಯಾಸರಾಜರು ವ್ಯಾಸಂಗ ಮಾಡ್ತಾ ಇದ್ದ ಸಮಯದಲ್ಲಿಯೇ ಪ್ರತಿನಿತ್ಯದಂತೆ ತೈಲಾಭ್ಯಂಜನ ಕಾರ್ಯದಲ್ಲಿ ಶ್ರೀಪಾದರಾಜರು ನಿರತರಾಗಿದ್ದಾರೆ. ಆಗ ಒಬ್ಬ ಶಿಷ್ಯ ಶ್ರೀಪಾದರಾಜರ ಜೊತೆಯಲ್ಲಿ ಏಕಾಂತದಲ್ಲಿ ಮಾತಿಗೆ ನಿಂತ. ಪೂಜಾ ಸಮಯ ಮೀರ್ತಾ ಬಂತು. ಆಗ ಶ್ರೀಪಾದರಾಜರು ವ್ಯಾಸರಾಜರಿಗೆ ಪ್ರತಿಮೆಗಳ ಪೂಜೆ ಪ್ರಾರಂಭ ಮಾಡಲಿಕ್ಕೆ ಹೇಳಿ ತಾವು ಸ್ನಾನಕ್ಕೆ ತೆರಳಿದ್ದಾರೆ. ಶ್ರೀ ವ್ಯಾಸರಾಜರು ಅತ್ಯಂತ ಸಂತೋಷದಿಂದ ಒಪ್ಪಿ ಎಲ್ಲ ಪೂಜಾ ವಿಗ್ರಹಗಳನ್ನು ಒಂದೊಂದನ್ನಾಗಿ ತೆಗೆದು ಪೀಠದಲ್ಲಿ ಇಡ್ತಾ ಇದ್ದಾರೆ. ಹಿಂದೆ ಪಂಢರಪುರದಲ್ಲಿ ದೊರೆತ 2 ಸಂಪುಟಗಳಲ್ಲಿ ಒಂದು ಸಂಪುಟದಲ್ಲಿ ರಂಗವಿಠಲನನ್ನು ಕಂಡು ಶ್ರೀಪಾದರಾಜರು ಪೂಜೆ ಮಾಡಿದ್ರು. ಮತ್ತೊಂದು ಸಂಪುಟದ ಮುಚ್ಚಳ ಈ ತನಕ ತೆಗೆಯಲು ಹಾಗೇ ಇರಲಿಲ್ಲ. ಆದರೆ ಶ್ರೀ ವ್ಯಾಸರಾಜರು ಎಲ್ಲ ಪ್ರತಿಮೆಗಳನ್ನು ತೆಗಿತಾ ಅನಾಯಾಸವಾಗಿ ಆ ಸಂಪುಟದ ಮುಚ್ಚಳವನ್ನೂ ತೆರೆದರೆ ಒಳಗೆ ಭವ್ಯ ಕೃಷ್ಣ ಮೂರ್ತಿ ಕಾಣಿಸ್ತಾ ಇದೆ. ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೊಳಲು ನುಡಿಸ್ತಾ ಕುಣಿಯಲಾರಂಭಿಸಿದ್ದಾನೆ. ಅದನ್ನು ನೋಡಿ ಶ್ರೀ ವ್ಯಾಸರಾಜರು ಮೈ ಮರೆತು ಪುಳಕಿತರಾಗಿ ಅಲ್ಲಿಯೇ ಇದ್ದ ಸಾಲಿಗ್ರಾಮಗಳನ್ನೇ ತಾಳಗಳಂತೆ ಬಡಿತಾ ಆ ಭಗವಂತನ ಜೊತೆಯಲ್ಲಿ ಭಾವಾವೇಶದಲ್ಲಿ ಮುಳುಗಿ ಅವನ ಮಹಿಮಾತಿಶಯವನ್ನು ಹಾಡ್ತಾ ತಾವೂ ಕುಣಿಯಲಾರಂಭಿಸಿದ್ದಾರೆ. ಕಾಳಿಂಗನ ಮೆಚ್ಚಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗನ ಮೆಟ್ಟಿ ಆಡಿದ ಭರದಲ್ಲಿ ಶ್ರೀವತ್ಸ ಉದರದಲ್ಲಿ ಕೊರಳಲ್ಲಿ ವನಮಾಲೆ ತರಳತನದಲ್ಲಿ ಯಮುನೆಯ ಮಡುವಿನಲ್ಲಿ ಆಡುತ್ತಾ ಪಾಡುತ್ತಾ ಕಾಲಲ್ಲಿ ಗೆಜ್ಜೆ ಘಲುಗಲು ಘಲುಕೆನ್ನೆ ಫಾಲದಿ ತಿಲಕವು ಹೊಳೆಯುತ್ತ ಜ್ವಲಿತ ಮಣಿಮಯ ಲಲಿತ ಪದಹಾರ ಜ್ವಲಿತ ಕಾಂತಿ ಬೆಳಗುತ್ತ ದಿಕ್ಕುಗಳಲ್ಲಿ ಎಂಬುದಾಗಿ ಅದನ್ನು ಹಾಡ್ತಾ ಇದ್ದಾರೆ. ಕೊನೆಯಲ್ಲಿ ಹೇಳ್ತಾರೆ, ಯೋಗಿಗಳೆಲ್ಲ ಜಯ 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 ಎನ್ನೆ, ಭೋಗಿಗಳೆಲ್ಲ ಭಯ ಭಯ ಭಯವೆನ್ನೆ, ನಾಗ ಕನ್ಯೆಯರು ಅಭಯ ಅಭಯವೆನ್ನೆ, ನಾಗಶಯನ ಸಿರಿ ಕೃಷ್ಣ ಜನನಿಯ ಕಂಡು ಬೇಗನೆ ಬಿಗಿದಪ್ಪಿ ಮುದ್ದನು ತೋರಿದ ಎಂಬುದಾಗಿ ಕೃಷ್ಣನ ಆ ಕುಣಿತವನ್ನು ನೋಡ್ತಾ ಭಾಗವತದ ಮಹಿಮೆಯನ್ನೇ ಅಲ್ಲಿ ಅನುಸಂಧಾನ ಮಾಡ್ತಾ ಹಾಡ್ತಾ ಇದ್ದಾರೆ. ಶ್ರೀ ವ್ಯಾಸರಾಜರು ಸಾಲಿಗ್ರಾಮವನ್ನು ತಟ್ಟುಕೊಳ್ತಾ ಹಾಡ್ತಾ ಇರುವ ದೃಶ್ಯವನ್ನು ನೋಡಿದ ಶಿಷ್ಯಂದರು ಆಶ್ಚರ್ಯಚಕಿತರಾಗಿ ಶ್ರೀಪಾದರಾಜರಲ್ಲಿಗೆ ಬಂದು ತಿಳಿಸಿದ್ದಾರೆ. ಶ್ರೀಪಾದರಾಜರು ಕೂಡ ಕುತೂಹಲದಿಂದ ಓಡಿ ಬಂದು ಆ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಶ್ರೀ ವ್ಯಾಸರಾಜರು ತಮಗರಿವಿಲ್ಲದೆಯೇ ಕುಣಿತಾ ಇರುವುದು ಅವರ ಕಣ್ಣಿಗೆ ಬಿತ್ತು. ಜೊತೆಯಲ್ಲಿ ವೇಣುಗೋಪಾಲ ಸ್ವಾಮಿ ತನ್ನ ಪತ್ನಿಯರಿಂದ ಒಡಗೂಡಿ ನರ್ತನ ಮಾಡ್ತಾ ಇರೋದನ್ನು ಕೂಡ ಕಂಡಿದ್ದಾರೆ. ಆ ಶ್ರೀಪಾದರಾಜರ ದೃಷ್ಟಿ ವೇಣುಗೋಪಾಲ ಮೂರ್ತಿಯ ಮೇಲೆ ಹರಿಯುವಷ್ಟರಲ್ಲಿ ಪರಮಾತ್ಮ ಯಾವ ಭಂಗಿಯಲ್ಲಿ ತಾನು ನಾಟ್ಯವಾಡ್ತಾ ಇದ್ದನೋ ಅದೇ ಭಂಗಿಯಲ್ಲಿ ನಿಂತಿದ್ದಾನೆ. ತನ್ನ ಬಲಪಾದದ ಮೇಲೆ ಎಡಪಾದವನ್ನಿಟ್ಟು ಆ ಭಂಗಿಯಲ್ಲಿಯೇ ಅಪೂರ್ವವೆನಿಸುವ ರೀತಿಯಲ್ಲಿ ನಿಂತಿದ್ದಾನೆ. ಆ ದಿವ್ಯ ಘಟನೆಯನ್ನು ಕಂಡು ತುಂಬ ಹರ್ಷಗೊಂಡ ಶ್ರೀಪಾದರಾಜರು ತಮ್ಮ ಪ್ರಿಯ ಶಿಷ್ಯ ವ್ಯಾಸರಾಜರ ಮಹಾಭಾಗ್ಯಕ್ಕೆ ಮನಸಾರೆ ಮೆಚ್ಚಿ, ಮಹಾಪುಣ್ಯವಂತರು ತಾವು, ಇದುವರೆಗೆ ತೆಗೆಯಲಾಗದೇ ಇದ್ದ ಆ ಸಂಪುಟ
ಇವತ್ತು ನಿಮ್ಮ ಕೈಯಿಂದ ಅದು ಉದ್ಘಾಟಿತವಾಗಿ ಅಲ್ಲಿ ವೇಣುಗೋಪಾಲಕೃಷ್ಣ ನಿಮ್ಮನ್ನು ಮೆಚ್ಚಿ ನಿಮ್ಮ ಭಕ್ತಿಗೆ ಒಲಿದು ಬಂದಿದ್ದಾನೆ. ಈ ರುಕ್ಮಿಣಿ ಸತ್ಯಭಾಮಾ ಸಮೇತನಾದ ವೇಣುಗೋಪಾಲ ಸ್ವಾಮಿಯ ವಿಗ್ರಹವನ್ನು ನೀವು ತಾಳ ತಟ್ಟಿದ 2 ಸಾಲಿಗ್ರಾಮಗಳನ್ನು ನೀವೇ ಸ್ವೀಕಾರ ಮಾಡಿ ಈ ಪರಮಾತ್ಮನ ಸೇವೆಯನ್ನು ನೀವೇ ನಡೆಸಿಕೊಂಡು ಬನ್ನಿ ಎಂದು ಬಹಳ ಉದಾರ ಭಾವದಿಂದ ಶ್ರೀಪಾದರಾಜರು ಪ್ರೀತಿಯಿಂದ ವ್ಯಾಸರಾಜರಿಗೆ ಕೊಟ್ಟಿದ್ದಾರೆ. ಶ್ರೀಪಾದರಾಜರು ಕೂಡ ಕುಣಿದ ಆ ಕೃಷ್ಣನನ್ನ ನೋಡಿ ಬಹಳ ಹೃದಯ ತುಂಬಿ, ಪಾಲಿಸಯ್ಯ ಸ್ವಾಮಿ ಕೃಷ್ಣ ಪಾಲಿಸಯ್ಯ ಎನ್ನ ನೀನು, ಪಾಲಿಸಯ್ಯ ಭಾಗ್ಯವಿತ್ತು ಭಕ್ತವತ್ಸಲ, ನಿತ್ಯ ಪೂರ್ಣ ಮಂಗಳವಿತ್ತು ನಿತ್ಯದಿ ಕಲ್ಯಾಣವಿತ್ತು, ನಿತ್ಯ ಸಲಹೋ ವ್ಯಾಸಮುನಿ ವಂದ್ಯ ಗೋಪಿನಾಥನೇ ಎಂಬುದಾಗಿ ಅವರು ಕೂಡ ಹಾಡಿದ್ದಾರೆ. ಅಲ್ಲಿಂದ ಮುಂದೆ ಶ್ರೀಪಾದರಾಜರು ಶ್ರೀ ವ್ಯಾಸರಾಜರನ್ನ ಸಕಲ ವಿದ್ಯಾಭ್ಯಾಸವನ್ನು ಮಾಡಿಸಿ ಅವರನ್ನು ರಾಜವೈಭವದಿಂದ ಕಳುಹಿಸಿಕೊಡ್ತಾ ಇದ್ದಾರೆ. ಹೀಗೆ ಶ್ರೀಪಾದರಾಜರು ವ್ಯಾಸರಾಜರಿಗೆ ಉತ್ತಮವಾದ ವೇದಾಂತ ವಿದ್ಯಾ ವೈಭವವನ್ನು ಅನುಗ್ರಹಿಸಿದ ಕಥೆ ಬಹಳ ಸುಂದರವಾದದ್ದು. ಒಮ್ಮೆ ಒಬ್ಬ ವಿಪ್ರೋತ್ತಮನಿಗೆ ಬ್ರಹ್ಮಹತ್ಯಾ ದೋಷ ಸಂಭವ ಆಯಿತು. ಆ ಬ್ರಹ್ಮಹತ್ಯೆ ದೋಷವನ್ನು ಪರಿಹರಿಸಿಕೊಳ್ಳಬೇಕು ಅಂತ ಹೇಳಿ ಯೋಚನೆ ಮಾಡಿ ಪ್ರಯತ್ನಪಟ್ಟು ವಿಫಲನಾಗಿ ಕಡೆಗೆ ಶ್ರೀಪಾದರಾಜರಲ್ಲಿ ಬಂದು ಶರಣಾಗತನಾದ. ಶ್ರೀಪಾದರಾಜರು ದೂನನಾದ ಆ ವಿಪ್ರೋತ್ತಮನನ್ನು ಕಂಡು ಪೂಜೆಯ ಸಮಯದಲ್ಲಿ ಬಾ ಅಂತ ನಿರ್ದೇಶನ ಮಾಡಿದ್ದಾರೆ. ಅದರಂತೆ ಪೂಜಾ ಸಮಯದಲ್ಲಿ ಬಂದ ಆ ವಿಪ್ರೋತ್ತಮನಿಗೆ ಅಭಿಮಂತ್ರಿತವಾದ ಶಂಖೋದಕವನ್ನು ಪ್ರೋಕ್ಷಣೆ ಮಾಡಿ ನಿನಗೆ ಬ್ರಹ್ಮಹತ್ಯಾ ದೋಷ ಸಂಪೂರ್ಣವಾಗಿ ಪರಿಹಾರವಾಗಿದೆ ಅಂತ ಹೇಳಿ ಇನ್ನು ಮುಂದೆ ನೀನು ನಿಶ್ಚಿಂತನಾಗಿ ಸದ್ಧರ್ಮಾನುಷ್ಠಾನ ಮಾಡಿಕೊಂಡಿರು ಅಂತ ಅಪ್ಪಣೆ ಕೊಟ್ಟಿದ್ದಾರೆ. ಆದರೆ ಕೆಲವು ಕುಹಕಿಗಳು ಕೇವಲ ಶಂಖೋದಕದ ಪ್ರೋಕ್ಷಣೆಯಿಂದ ಇಂತಹ ಮಹತ್ತರವಾದ ಬ್ರಹ್ಮಹತ್ಯೆ ಹೇಗೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಹಾಗೆ ಅಂತ ಕಟಕೆ ಆಡಿದ್ದಾರೆ. ಅದು ಶ್ರೀಪಾದರಾಜರ ಕಿವಿಗೂ ಬಿತ್ತು. ಆ ಕುಮತಿಗಳ ತಿಳುವಳಿಕೆಯನ್ನು ವಿಸ್ತಾರಗೊಳಿಸಬೇಕು ಅಂತ ಹೇಳಿ ಶ್ರೀಪಾದರಾಜರು ಒಂದು ಶುಭ್ರವಾದ ಧವಳ ವರ್ಣದ ಬಟ್ಟೆಯನ್ನು ಗೇರೆಣ್ಣೆಯಲ್ಲಿ ಅದ್ದಿ ಅದು ಅತ್ಯಂತ ಕಪ್ಪಾಯಿತು. ಆ ಗೇರೆಣ್ಣೆಯಲ್ಲಿ ಅದ್ದಿದ ವಸ್ತ್ರವನ್ನು ಮೊದಲಿನಂತೆ ಶುಭ್ರ ಮಾಡಿಕೊಂಡು ಬನ್ನಿ ಅಂತ ಶಿಷ್ಯರಿಗೆ ಒಪ್ಪಿಸಿದರು. ಯಾರು ಏನು ಪ್ರಯತ್ನ ಪಟ್ಟರೂ ಕಪ್ಪು ಬಟ್ಟೆ ಬಿಳಿಯಾಗಲಿಲ್ಲ. ಆಗ ಶ್ರೀಪಾದರಾಜರು ಅದಕ್ಕೆ ಶಂಖೋದಕ ಪ್ರೋಕ್ಷಣೆ ಮಾಡಿ ಕೂಡಲೇ ಅದು ಮಾಲಿನ್ಯವನ್ನು ಕಳಕೊಂಡು ಮುಂಚಿನಂತೆ ಮಿಂಚಿನಂತೆ ಬೆಳ್ಳಗಾದ ದೃಶ್ಯವನ್ನು ತೋರಿಸಿದಾಗ ಶಂಖೋದಕದ ಪ್ರಭಾವ, ಅರ್ಚಕರ ಮಂತ್ರದ ಶಕ್ತಿಯಿಂದ ಅದರಲ್ಲಿ ತೋರಿಕೊಂಡ ಪ್ರಭಾವವನ್ನು ನೋಡಿದ ಆ ಕುಮತಿಯ ಶಿಷ್ಯರು ಕ್ಷಮೆ ಕೇಳಿದ್ದಾರೆ. ಅದನ್ನೇ ವ್ಯಾಸರಾಜರು ಹೇಳ್ತಾರೆ, ವಿಪ್ರಗೆ ಬ್ರಹ್ಮತ್ಯ ದೋಷ ಬರಲು ಕ್ಷಿಪ್ರ ಶಂಖೋದಕದಿ ಕಳೆಯೇ ಅಪ್ರಬುದ್ಧರು ದೂಷಿಸೆ ಗೇರೆಣ್ಣೆ ಕಪ್ಪು ವಸನ ಹಸನು ಮಾಡಿದ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಅದರಂತೆ ಶ್ರೀನಿಧಿ ತೀರ್ಥರ ಶ್ರೀಪಾದರಾಜ ಅಷ್ಟಕದಲ್ಲೂ ಕೂಡ ಶಂಖಸ್ಥಿತೇನ ಪಯಸಾ ದ್ವಿಜಘಾತ ಪಾಪೆ ದೂರೀಕೃತೆ ಬಹುಜನೇಷು ವಿಶಂಕಿತೇಷು ತೇನೈವ ಶೋಧಿತ ಮಲೀಮಸ ಕರ್ಪಟಾಯ ಶ್ರೀಪಾದರಾಜ ಗುರವೆಸ್ತು ನಮಃಶುಭಾಯ ಎಂಬುದಾಗಿ ಹಾಡಿದ್ದಾರೆ. ಇದೇ ಸಮಯದಲ್ಲಿ ಸಾಳುವ ನರಸಿಂಹರಾಯ ಚಂದ್ರಗಿರಿಯಲ್ಲಿ ವಾಸ ಮಾಡಿಕೊಂಡಿದ್ದ ವಿಜಯನಗರದ ಅರಸ. ಒಮ್ಮೆ ತಿರುಪತಿಯ ದೇವಸ್ಥಾನದ ಅರ್ಚಕರು ತಮ್ಮ ನಡತೆಯಲ್ಲಿ ಅಕ್ರಮವನ್ನು ತೋರಿದ್ದಾರೆ. ಭಗವಂತನಿಗೆ ಮೀಸಲಾದ ವಾಹನಗಳಲ್ಲಿ ತಮ್ಮ ಕುಟುಂಬದ ಮಕ್ಕಳನ್ನು ಕೂಡಿಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಈ ಅರ್ಚಕರ ಅಪರಾಧವನ್ನು ಗಮನಿಸಿ ಸಿಟ್ಟುಗೊಂಡ ಸಾಲ್ವಭೂಪಾಲ ಅವರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಆದರೆ ಆ ಭೂಪಾಲನಿಗೆ ಬ್ರಹ್ಮಹತ್ಯೆಯ ಭಯ ಹತ್ತಿಕೊಳ್ತು. ಈ ಬ್ರಹ್ಮಹತ್ಯೆ ನಾನು ಹೇಗೆ ಕಳಕೊಳ್ಳಲಿ ಅಂತ ಚಿಂತಾಕ್ರಾಂತನಾಗಿದ್ದಾಗ ಶ್ರೀಪಾದರಾಜರು ಶಂಖೋದಕದಿಂದ ಬ್ರಹ್ಮಹತ್ಯೆಯ ಪಾಪವನ್ನು ಪರಿಹಾರ ಮಾಡಿದ ಕಥೆಯನ್ನು ಕೇಳಿ ಶ್ರೀಪಾದರಾಜರಲ್ಲಿ ಬಂದು ವಿನಮ್ರನಾಗಿ ಬೇಡಿಕೊಂಡಿದ್ದಾನೆ. ಆಗ ಶ್ರೀಪಾದರಾಜರು ಅವನಿಗೆ ಅನುಗ್ರಹ ಮಾಡಿ ಅವನ ಬ್ರಹ್ಮಹತ್ಯೆಯ ದೋಷವನ್ನು ಪರಿಹಾರ ಮಾಡಿದ್ದಾರೆ.
ಅದನ್ನೇ ಶ್ರೀಪಾದರಾಜ ಅಷ್ಟಕದಲ್ಲಿ ಹೇಳ್ತಾರೆ. ಶ್ರೀಮದ್ವೀರ ನೃಸಿಂಹರಾಜ ನೃಪತೇ ಭೂದೇವ ಹತ್ಯಾ ವ್ಯಥಾಂ ದೂರೀಕೃತ್ಯ ತದರ್ಪಿತ ಉಜ್ವಲ ಮಹಾಸಿಂಹಾಸನೆ ಸಂಸ್ಥಿತಃ ಶ್ರೀಮತ್ಪೂರ್ವ ಕವಾಟ ನಾಮಕ ಪುರೇ ಸರ್ವೇಷ್ಟ ಸಿದ್ಧಿಪ್ರದ ಶ್ರೀ ಶ್ರೀಪಾದ ಯತೀಂದ್ರ ಶೇಖರಮಣಿ ಭೂಯಾತ್ಸನ ಶ್ರೇಯಸೇ. ಶ್ರೀಪಾದರಾಜರಿಂದ ಬ್ರಹ್ಮಹತ್ಯೆಯ ದೋಷವನ್ನು ಪರಿಹಾರ ಮಾಡಿಕೊಂಡ ಆ ಸಾಳ್ವರ ನರಸಿಂಹರಾಜ ಅತ್ಯಂತ ಪ್ರಭಾವಿತನಾಗಿ ಶ್ರೀಪಾದರಾಜರಿಗೆ ರಾಜೋಚಿತವಾದ ಮರ್ಯಾದೆಯ ಜೊತೆಯಲ್ಲಿ ರತ್ನಾಭಿಷೇಕವನ್ನು ಮಾಡಿದ್ದಾನೆ. ಆ ರತ್ನಾಭಿಷೇಕಕ್ಕೋಸ್ಕರ ಶ್ರೀಪಾದರಾಜರನ್ನು ಬರಮಾಡಿಕೊಂಡಿದ್ದಾನೆ. ಎಲ್ಲ ರೀತಿಯ ವೈಭವದ ರಾಜ ವೈಭವವನ್ನು ಶ್ರೀಪಾದರಾಜರಿಗೆ ಸಮರ್ಪಣೆ ಮಾಡಿ ಶ್ರೀಪಾದರಾಜರು ಅದನ್ನು ಗೋಪಿನಾಥ ದೇವರಿಗೆ ಅರ್ಪಣೆ ಮಾಡಿ ಆ ಪ್ರಸಾದ ಭಗವಂತನ ಪ್ರಸಾದವೆಂಬುದಾಗಿ ಸ್ವೀಕಾರ ಮಾಡಿದ್ದಾರೆ. ಹೀಗೆ ರಾಜರನ್ನೂ ಕೂಡ ಮಣಿಸಿದ ತಪಃಪ್ರಭಾವ ಶ್ರೀಪಾದರಾಜರದ್ದು ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಈ ಕಥೆ ಬರೇ ರಾಜರ ಚರಿತ್ರೆಯ ಕಥೆ ಮಾತ್ರ ಅಲ್ಲದೆ ಇದೆಲ್ಲ ನಮಗೂ ಕೂಡ ಅನ್ವಯವಾಗುವಂಥ ಕಥೆ. ನಾವು ಬ್ರಹ್ಮಹತ್ಯೆಯ ದೋಷಕ್ಕೆ ಬಲಿಯಾಗಿದ್ದೇವೆ. ಬ್ರಹ್ಮಹತ್ಯೆಯ ದೋಷ ಅಂತಂದರೆ ಭಗವಂತನ ಜೊತೆಯಲ್ಲಿ ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಬ್ರಹ್ಮಹತ್ಯೆ ಎನ್ನುವುದನ್ನು ಶ್ರೀಮದ್ ಆಚಾರ್ಯರು ತಮ್ಮ ಶಾಸ್ತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಪರಮಾತ್ಮನ ಮಹಿಮೆಗಳನ್ನು ನಮ್ಮಲ್ಲಿ ಆರೋಪಿಸಿಕೊಳ್ಳುವಂತಹದ್ದೇ ದೊಡ್ಡ ಬ್ರಹ್ಮಹತ್ಯೆ. ಹಾಗೂ ವಿಪ್ರೋತ್ತಮರಿಗೆ ಮಾಡುವ ಅಪಮಾನಗಳು ಅದು ಬ್ರಹ್ಮಹತ್ಯೆ ಆಗ್ತಾ ಇದೆ. ಶಾಸ್ತ್ರಗ್ರಂಥಗಳನ್ನು ಅಗೌರವಿಸುವುದು ಅದು ಬ್ರಹ್ಮಹತ್ಯೆ ಆಗ್ತಾ ಇದೆ. ಅಂತಹ ದೋಷಗಳು ಪರಿಹಾರ ಆಗಬೇಕಾಗಿದ್ದರೆ ಶ್ರೀಪಾದರಾಜರಂತಹ ಮಹನೀಯರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಅವರ ಅನುಗ್ರಹಕ್ಕೆ ಪಾತ್ರರಾದರೆ ಮಾತ್ರ ಇಂತಹ ಬ್ರಹ್ಮಹತ್ಯೆ ದೋಷಗಳಿಂದ ನಾವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಅನ್ನುವುದನ್ನು ಗಮನಿಸಬೇಕು. ಇನ್ನೊಂದು ಮಹಿಮೆಯನ್ನು ತೋರಿದ್ದಾರೆ. ಪ್ರತಿನಿತ್ಯವೂ ಶ್ರೀಪಾದರಾಜರು ಸುಗಂಧ ದ್ರವ್ಯ ಮಿಶ್ರಿತವಾದ ಶುದ್ಧೋದಕದ ಸ್ನಾನ ಮಾಡ್ತಾ ಇದ್ದಾರೆ. 60 ಬಗೆಯ ನಾನಾ ಭಕ್ಷ್ಯ ಭೋಜ್ಯ ಶಾಖಪಾಕಗಳನ್ನು ಗೋಪಿನಾಥ ದೇವರಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಕೆಲವರು ಅಂದುಕೊಂಡರು, ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿದ ಪರಮ ವೈರಾಗ್ಯ ಮೂರ್ತಿಗಳಾಗಿರಬೇಕಾಗಿದ್ದ ಸ್ವಾಮಿಗಳು ಹೀಗೆ ಸುಖಭೋಗಗಳನ್ನು ಅನುಭವಿಸ್ತಾ ಇದ್ದಾರಲ್ಲ ಹಾಗೆ ಅಂತ ಕುಹಕದ ಮಾತನಾಡಿಕೊಂಡಿದ್ದಾರೆ. ಜ್ಞಾನಿಗಳಾದ ಶ್ರೀಪಾದರಾಜರು ಇದನ್ನು ಕೇಳಿಸಿಕೊಂಡಿದ್ದಾರೆ. ಅವರ ಅನುಸಂಧಾನ ಇಡೀ ಶರೀರವೇ ಲಕ್ಷ್ಮೀನಾರಾಯಣನ ಪರಮ ಪವಿತ್ರ ರಥ, ಈ ಎಲ್ಲ ಅಲಂಕಾರ ಭಗವಂತನಿಗೆ ಅರ್ಪಣೆ ಅನ್ನುವ ಅನುಸಂಧಾನವನ್ನು ತುಂಬಿಕೊಂಡವರು ಶ್ರೀಪಾದರಾಜರು. ಇವರ ಒಳಚಿಂತನೆಯ ಮರ್ಮ ತಿಳಿಯದ ಮಂದಮತಿಗಳು ನಿಂದಿಸುತ್ತಿರುವಾಗ ಶ್ರೀಪಾದರಾಜರು ತಾವು ಭಕ್ಷಿಸಿದ ಎಲ್ಲ ಆಹಾರವನ್ನು ಬಾಯಿಂದ ಹೊರಕ್ಕೆ ತೆಗೆದು ಅದನ್ನು ಎಲೆಯ ಮೇಲಿಟ್ಟಿದ್ದಾರೆ. ಅದು ಇನ್ನೂ ಯಾರೂ ತಿನ್ನದೇ ಇರುವಂತೆ ಅಷ್ಟು ಹಸಿಯಾಗಿ ಹಾಗೇ ಆ ನೂತನ ಪದಾರ್ಥಗಳ ರೀತಿಯಲ್ಲೇ ಇತ್ತು. ಇದನ್ನು ನೋಡಿದಾಗ ಯಾರ್ಯಾರು ಕುಹಕದ ಮಾತುಗಳನ್ನು ಆಡಿದ್ದಾರೆ ಅವರು ನಾನಾ ತರಹದ ರೋಗಗಳ ಭಯಕ್ಕೆ ಬಲಿಯಾಗಿದ್ದಾರೆ. ಕಡೆಗೆ ಶ್ರೀಪಾದರಾಜರ ತಪಸ್ಸಿದ್ಧಿ ಶಾಪಾನುಗ್ರಹ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಗುರುಗಳ ಪಾದಕ್ಕೆ ಬಿದ್ದು ಅಪರಾಧಕ್ಕೆ ಕ್ಷಮೆಯಾಚನೆ ಮಾಡಿದ್ದಾರೆ. ಅದನ್ನೇ ವ್ಯಾಸರಾಜರು ಹೇಳ್ತಾರೆ, ಹರಿಗರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭುಂಜಿಸಿ ನರರು ನಗಲು ಶ್ರೀಕೃಷ್ಣನ ಕರುಣದಿಂದ ಹಸಿಯ ಮಾಡಿದ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಎಂಬುದಾಗಿ ಶ್ರೀ ವ್ಯಾಸರಾಜರು ಈ ಮಹಿಮೆಯನ್ನು ತಮ್ಮ ನುಡಿಯಲ್ಲಿ ತಮ್ಮ ಹಾಡಿನಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನೊಮ್ಮೆ ಶ್ರೀಪಾದರಾಜರ ರಾಜವೈಭವವನ್ನು ನೋಡಿ ಒಳಗಿಂದೊಳಗೆ ಸಹಿಸದೇ ಇದ್ದ ಕೆಲವರು ಇದನ್ನು ಪರೀಕ್ಷೆ ಮಾಡಬೇಕು, ಊರಿನೊಳಗಿರುವಾಗ ಈ ಎಲ್ಲ ವೈಭವ ನಡೆದೀತು, ಘೋರ ಅರಣ್ಯದಲ್ಲಿ ಶ್ರೀಪಾದರಾಜರನ್ನು ತಂದಿಟ್ಟರೆ ಎಲ್ಲಿ ಅವರ ವೈಭವ ನಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ಭಾವಿಸಿ ಶ್ರೀಪಾದಂಗಳವರನ್ನು ಉಪಾಯವಾಗಿ ಪ್ರಯಾಣದಲ್ಲಿ ಮಧ್ಯಾಹ್ನ ಕಾಲಕ್ಕೆ ಸರಿಯಾಗಿ ಮಾರ್ಗ ತಪ್ಪಿಸಿ ನಿರ್ಜನವಾದ ಘೋರ ಅರಣ್ಯದಲ್ಲಿ ತಂದಿಟ್ಟಿದ್ದಾರೆ. ಆಗ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಊಟ ವ್ಯವಸ್ಥೆಯ ಬಗ್ಗೆ ಆತಂಕ ಮೂಡಿದೆ. ಶ್ರೀಗಳವರು ಮೇನೆಯಿಂದ ಇಳಿದು ಮರದ ನೆರಳೊಂದರಲ್ಲಿ ಆಶ್ರಯ ಪಡೆದಿದ್ದಾರೆ. ಸಮೀಪದಲ್ಲಿ ಎಲ್ಲೂ ಯಾವ ಗ್ರಾಮವಾಗಲಿ ಜನವಸತಿಯಾಗಲಿ ಕಾಣ್ತಾ ಇಲ್ಲ. ಪರಿವಾರದಲ್ಲಿದ್ದ ವೃದ್ಧರು ಮಕ್ಕಳು ಹಸುವೆಯಿಂದ ಬಳಲ್ತಾ ಇದ್ದಾರೆ.
ಕುಹಕಿಗಳು ಈ ಸಂಕಷ್ಟದ ಪರೀಕ್ಷೆಯನ್ನು ಕಂಡು ಅಂತರಂಗದಲ್ಲೇ ಖುಷಿ ಪಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಒಂದು ವಿಚಿತ್ರವಾದ ಘಟನೆ ನಡೆದಿದೆ. ಒಬ್ಬ ವ್ಯಾಪಾರಿ ಶ್ರೀಪಾದರಾಜರನ್ನು ಹುಡುಕ್ತಾ ಆ ಮರದ ಬಳಿಗೆ ಬಂದು ಶ್ರೀಪಾದರಾಜರನ್ನು ಕಂಡು ನಮಸ್ಕಾರ ಮಾಡಿ ಅವರ ಮುಂದೆ ವಿಜ್ಞಾಪನೆ ಮಾಡಿದ. ನಾನು ಬರುವುದು ತಡ ಆಯಿತು, ದಯವಿಟ್ಟು ಕ್ಷಮಿಸಿ, ನನ್ನ ಆತಿಥ್ಯವನ್ನು ನೀವು ಸ್ವೀಕಾರ ಮಾಡಬೇಕು, ನನ್ನನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ಬೇಡಿಕೊಂಡಿದ್ದಾನೆ. ಗುರುಗಳು ಆಶ್ಚರ್ಯಚಕಿತರಾಗಿ ಯಾರು ನೀನು ಅಂತ ಕೇಳಿದಾಗ ಆ ವರ್ತಕ ಹೇಳಿದ, ನಾನೊಬ್ಬ ಪ್ರಖ್ಯಾತ ವರ್ತಕ. ಪ್ರತಿ ವರ್ಷ ತಿರುಪತಿಯಲ್ಲಿ ನಡೆಯುವ ಬ್ರಹ್ಮೋತ್ಸವಕ್ಕೆ ಅಂಗಡಿ ಮುಂಗಟ್ಟುಗಳನ್ನು ಇಡಲಿಕ್ಕೆ ಸಮಸ್ತ ಸಾಮಾನು ಸರಂಜಾಮುಗಳನ್ನು ತೆಗೆದುಕೊಂಡು ಗಾಡಿ ಹೊರಟಿದ್ದೆ. ನಿನ್ನೆ ರಾತ್ರಿ ನಿದ್ದೆಗಣ್ಣನಲ್ಲಿದ್ದ ನಮ್ಮ ಪರಿವಾರದವರ ಅಜಾಗರೂಕತೆಯಿಂದ ದಾರಿ ತಪ್ಪಿ ಈ ಕಾಡಿನ ಕಡೆ ಬರುವಂತಾಯಿತು. ಯಾವ ವಿಪತ್ತು ಕಾದಿದೆಯೋ ಅಂತ ಭಯದಿಂದಲೇ ಗಾಡಿಯವರೆಲ್ಲ ಜಾಗೃತರಾಗಿ ಬೆಳಗಾಗುವವರೆಗೂ ಎಚ್ಚರವಿದ್ದು ಕಾವಲಿರಬೇಕು ಅಂತ ಹೇಳಿದ್ದೆ. ಆಯಾಸದಿಂದ ನನಗೂ ಸ್ವಲ್ಪ ನಿದ್ರೆ ಬಂತು. ಆಗ ಸ್ವಪ್ನದಲ್ಲಿ ಶ್ರೀ ವೆಂಕಟೇಶ ದೇವರು ದರ್ಶನ ಕೊಟ್ಟು, ನೀನು ಮಹಾಭಾಗ್ಯಶಾಲಿ, ನೀನಿರುವ ಈ ನಿರ್ಜನ ಅರಣ್ಯಕ್ಕೆ ನನ್ನ ಭಕ್ತನೊಬ್ಬ ಬರ್ತಾನೆ, ಈ ಸಕಲ ಪದಾರ್ಥಗಳನ್ನು ಕೂಡ ಅವರಿಗೆ ಅರ್ಪಣೆ ಮಾಡು, ಅದರ ಮೂಲಕ ನನ್ನ ಸೇವೆ ಮಾಡು ಅಂತ ಭಗವಂತ ನಿರ್ದೇಶನ ಕೊಟ್ಟ. ಅದರಂತೆ ಉಳಿದುಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ಆ ಪದಾರ್ಥಗಳ ಬೆಲೆಯಾಗಿ ತೆಗೆದುಕೋ ಅಂತ ಹೇಳಿ ಒಂದು ಮಾಣಿಕ್ಯವನ್ನು ಕೂಡ ಆ ವೆಂಕಟೇಶ ದೇವರು ಭಗವಂತ ಕೊಟ್ಟಿದ್ದಾನೆ. ಕನಸು ಮುಗಿದು ಎದ್ದಾಗ ಆ ಕೈಯಲ್ಲಿ ಆ ಮಾಣಿಕ್ಯವೂ ಕೂಡ ಇತ್ತು. ತಮ್ಮನ್ನೇ ಹುಡುಕಿಕೊಂಡು ಬಂದೆ. ತಮ್ಮ ದರ್ಶನವಾಗಿ ಬಹಳ ಸಂತೋಷವಾಯಿತು. ಇದನ್ನು ನಿಮ್ಮ ಸ್ವಾಮಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಶ್ರೀಪಾದರಾಜರು ಆ ನಿರ್ಜನವಾದ ಅರಣ್ಯದಲ್ಲಿಯೇ ಸಕಲ ವಿಧವಾದ ಮೃಷ್ಟಾನ್ನವನ್ನು ಮಾಡಿಸಿ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ. ಅವನು ತಂದಿದ್ದ ಸುಗಂಧ ದ್ರವ್ಯಗಳಿಂದ ಅಭ್ಯಂಜನಾದಿಗಳನ್ನು ಕೂಡ ಮುಗಿಸಿ ಗೋಪೀನಾಥ ದೇವರ ಪೂಜೆಯನ್ನು ಉತ್ಸಾಹದಿಂದ ಮಾಡಿ ಎಲ್ಲರಿಗೂ ಮೃಷ್ಟಾನ್ನ ಭೋಜನ ಮಾಡಿಸಿದ್ದಾರೆ. ಆಗ ಶ್ರೀಪಾದರಾಜರು ಕುಹಕಿಗಳನ್ನು ಕರೆದು ಹೇಳ್ತಾ ಇದ್ದಾರೆ, ನಮ್ಮ ಸ್ವಾಮಿ ಅನಂತ ಹಸ್ತಗಳಿಂದ ಸಕಲ ಭಾಗ್ಯವನ್ನು ಕೊಡ್ತಾ ಇರುವಾಗ ಅದನ್ನು ತಡೆಯಲಿಕ್ಕೆ ಯಾರಿಗೆ ತಾನೇ ಸಾಧ್ಯ? ಗರ್ಭಗತನಾದ ಪರೀಕ್ಷಿತನನ್ನೇ ರಕ್ಷಣೆ ಮಾಡಿದಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡದೇ ಇರ್ತಾನೆಯೇ ಅಂತ ಬುದ್ಧಿ ಹೇಳಿ ಅವರನ್ನು ತಿದ್ದಿ ಕಳಿಸಿದ್ದಾರೆ. ಇದು ಶ್ರೀಪಾದರಾಜರ ಅದ್ಭುತವಾದ ಸುಖ ಪ್ರಾರಬ್ಧದ ಕಥೆ. ಅದಕ್ಕೆ ಶ್ರೀಪಾದರಾಜರನ್ನು ಬೆಳಗೆದ್ದು ನೆನೆದರೆ ಮೃಷ್ಟಾನ್ನ ಭೋಜನ ಅನ್ನುವಂತಹ ವಾಡಿಕೆ ನಮ್ಮಲ್ಲಿ ರೂಢಿಯಲ್ಲಿ ಬಂದಿದೆ. ಕಾಡಿನಲ್ಲಿದ್ದರೂ ಭಗವಂತ ಅವರ ವೈಭವಕ್ಕೆ ಚ್ಯುತಿ ಬರದಂತೆ ಅಂಥ ವೈಭವದ ಅನುಸಂಧಾನಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಮತ್ತೊಮ್ಮೆ ಶ್ರೀಪಾದರಾಜರನ್ನ ಪರೀಕ್ಷೆ ಮಾಡುವಂತಹ ದುರ್ಬುದ್ಧಿ ಒಬ್ಬ ಮ್ಲೇಚ್ಛ ಸರದಾರನಿಗೆ ಬಂತು. ಶ್ರೀಪಾದರಾಜರನ್ನು ಕಂಡು ನಾನು ಗೌರವ ಕೊಡ್ತೇನೆ ಅಂತ ಘೋಷಣೆ ಮಾಡಿಕೊಂಡು ಪೂಜಾ ಸಮಯಕ್ಕೆ ಸರಿಯಾಗಿ ಬಂದಿದ್ದಾನೆ. ಅಗಲವಾದ ಬೆಳ್ಳಿಯ ತಟ್ಟೆಯ ತುಂಬ ಹಸಿಯ ಮಾಂಸವನ್ನಿಟ್ಟು ಅದರ ಮೇಲೆ ಬಟ್ಟೆಯ ಹೊದಿಕೆಯನ್ನು ಇಟ್ಟು ಮುಚ್ಚಳವನ್ನು ಮುಚ್ಚಿ ಒಳಗಿನ ಪದಾರ್ಥಗಳು ಕಾಣದಂತೆ ವ್ಯವಸ್ಥೆ ಮಾಡಿ ಇದು ಮಡಿಮಡಿಯಾಗಿದೆ ಅಂತ ಒದ್ದೆಯ ವಸ್ತ್ರವನ್ನು ಮೇಲೆ ಹೊದಿಸಿ ಭಕ್ತಿಯಿಂದ ಶ್ರೀಗಳವರಿಗೆ ಅರ್ಪಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಶ್ರೀಗಳವರು ಯಾವ ಸಂದೇಹಕ್ಕೂ ಅವಕಾಶವಿಲ್ಲದೆ ಅದನ್ನು ದೇವರಿಗೆ ನೈವೇದ್ಯ ಮಾಡಿದ್ದಾರೆ. ಮ್ಲೇಚ್ಛ ಸರದಾರನಿಗೆ ಒಬ್ಬ ಹಿಂದೂ ಸನ್ಯಾಸಿಯೊಬ್ಬರ ಮೂಲಕ ನಾನು ಮಾಂಸಾಹಾರವನ್ನು ಅರ್ಪಿಸಿದ್ದೇನೆ ಅಂತ ಒಳಗೆ ಗೇಲಿ ಮಾಡುವಂತಹ ಪ್ರಬಲವಾದ ದುಷ್ಟ ಆಕಾಂಕ್ಷೆ ಅವನಲ್ಲಿತ್ತು. ಅಂತಹ ರಾಕ್ಷಸಿ ಸಂತೋಷ ಅವನಲ್ಲಿ ಉಂಟಾಗುತ್ತಿರುವಾಗಲೇ ಶ್ರೀಪಾದರಾಜರು ದ್ವಾದಶ ಸ್ತೋತ್ರವನ್ನು ಪಠನ ಮಾಡ್ತಾ ಶಂಖೋದಕ ಪ್ರೋಕ್ಷಣೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಅತ್ಯಂತ ವ್ಯಂಗ್ಯವಾಗಿ ಆ ಮ್ಲೇಚ್ಛ ಸರದಾರ ಬಂದು ತಮ್ಮ ದೇವರು ಮಾಂಸಾಹಾರಿಯೋ ಸಸ್ಯಾಹಾರಿಯೋ ಅಂತ ಕೇಳಿದ್ದಾನೆ. ಶ್ರೀಗಳವರಂದರು, ನೀವು ನಮ್ಮ ದೇವರ ನೈವೇದ್ಯಕ್ಕೆ ಏನು ಕೊಟ್ಟಿದ್ದೀರೋ ಅದು ನಿಷಿದ್ಧ ಪದಾರ್ಥವಾಗಿದ್ದರೆ ನಮ್ಮ ಭಗವಂತ ಸ್ವೀಕಾರವೇ ಮಾಡೋದಿಲ್ಲ. ಅದು ಅನಿಷಿದ್ಧವಾಗಿದ್ದರೆ ಅವಶ್ಯವಾಗಿ ಸ್ವೀಕಾರ ಮಾಡ್ತಾನೆ. ನೀವು ಅರ್ಪಿಸಿರುವ ಎಲ್ಲ ಪದಾರ್ಥಗಳು ಕೂಡ ನಮಗೇ ಗೊತ್ತಿಲ್ಲದೆ ದೇವರಿಗೆ ಅರ್ಪಿಸಿಬಿಟ್ಟಿದ್ದೀರಿ ಹಾಗೆ ಅಂತ ಆ ಸರದಾರ ಗುರುಗಳ ಆ ಮಾತನ್ನು ಕೇಳ್ತಾ, ನಾನು ಏನು ಕೊಟ್ಟಿದ್ದೇನೆ ಅನ್ನುವುದನ್ನೇ ಯೋಚನೆ ಮಾಡದೆ ನೀವು ಅರ್ಪಣೆ ಮಾಡಿದ್ದೀರಲ್ಲ ಹಾಗೆ ಅಂತ ತಾನೇ ಗೆದ್ದಂತೆ ಎತ್ತರಿಸಿ ಮಾತಾಡ್ತಾ ಇದ್ದಾನೆ. ಆಗ ಶ್ರೀಗಳವರು, ನೀವು ತಂದಿರುವ ಹರಿವಾಣದ ಮುಚ್ಚಳ ತೆಗೆದು ನೋಡ್ರಿ ಅಂತ ಹೇಳಿದ್ದಾರೆ. ತೆಗೆದು ನೋಡಿದಾಗ ಅವನಿಗೇ ನಂಬಲಿಕ್ಕಾಗಲಿಲ್ಲ. ಆ ಬೆಳ್ಳಿಯ ಹರಿವಾಣದಲ್ಲೆಲ್ಲ ತುಂಬ
ದ್ರಾಕ್ಷಿ, ದಾಳಿಂಬೆ, ಮಾವು, ಬಾಳೆ ಮುಂತಾದ ಫಲಗಳು, ಗುಲಾಬಿ, ಶಾವಂತಿಗೆ, ಮಲ್ಲಿಗೆ ಮೊದಲಾದ ಪುಷ್ಪಗಳು ತುಂಬಿದೆ. ಇದನ್ನು ನೋಡಿ ಆ ಸರದಾರನಿಗೆ ದಿಕ್ಕು ತೋಚದಂತೆ ಆಯಿತು. ಭಯಗೊಂಡ ಮುಖ ಬಿಡಿಸಿಕೊಂಡು ಶ್ರೀಪಾದರಾಜರಲ್ಲಿ ಶರಣಾಗತನಾಗಿದ್ದಾನೆ. ಶ್ರೀಪಾದರಾಜರಂದರು, ನಮ್ಮ ಸ್ವಾಮಿ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಎಂಬುದಾಗಿ ಭಗವಂತನ ಮಹಿಮೆಯನ್ನು ತಿಳಿಸಿದ್ದಾರೆ. ಇದನ್ನೇ ಶ್ರೀಪಾದರಾಜ ಅಷ್ಟಕದಲ್ಲಿ ದೇಶಾಂತರೇ ಪಿಶಿತ ಪೂರ್ಣ ಪಿನದ್ಧ ಪಾತ್ರಂ ದೇವಾಯ ಚಾರ್ಪಯತಿ ಮೂಢಜನೇ ವಿಮೃಶ್ಯ ಶಂಕೋದಗಾತ್ ಪನಸ ಪಕ್ವಶಲಾಟಕರ್ತ್ರೇ ಶ್ರೀಪಾದರಾಜ ಗುರವೇಸ್ತು ನಮಃ ಶುಭಾಯ. ಮುಂದೊಮ್ಮೆ ಶ್ರೀ ರಘುನಾಥ ತೀರ್ಥರ ಜೊತೆಯಲ್ಲಿ ಶ್ರೀಪಾದರಾಜರು ಸಂಚಾರ ಮಾಡಿಕೊಂಡು ಬಂದಿದ್ದಾರೆ. ಒಬ್ಬ ಶ್ರೀಪಾದರಾಜರಿಗೆ ತಮ್ಮ ಗ್ರಾಮದಲ್ಲಿ ಆತಿಥ್ಯ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇಬ್ಬರಿಗೂ ಆಮಂತ್ರಣ ಕೊಟ್ಟಿದ್ದಾನೆ. ಶ್ರೀಪಾದರಾಜರು ಸುಖ ಪ್ರಾರಬ್ಧದ ವೈಭವ ಸಂಪನ್ನರಾದವರು. ಶ್ರೀ ರಘುನಾಥ ತೀರ್ಥರು ಪರಮ ವೈರಾಗ್ಯಶಾಲಿಗಳು. ಅವರಲ್ಲಿ ಭೌತಿಕ ಸಂಪತ್ತು ಕಾಣದೆ ಅವರನ್ನು ಅಗೌರವದಿಂದ ಅನಾದರ ಮಾಡಿದ. ಇದರಿಂದ ಶ್ರೀಪಾದರಾಜರು ನೊಂದುಕೊಂಡು ಅವನ ಮನೆಯ ಆತಿಥ್ಯವನ್ನು ತಿರಸ್ಕಾರ ಮಾಡಿ ರಘುನಾಥ ತೀರ್ಥರನ್ನೂ ಕರೆದುಕೊಂಡು ಮನೆಯಿಂದ ಹೊರಬಂದಿದ್ದಾರೆ. ಕೂಡಲೇ ಅವನ ಮನೆಗೆ ಬೆಂಕಿ ಬಿದ್ದು ಮನೆ ಸುಟ್ಟು ಬೂದಿಯಾಗಿದೆ. ಮಹಾ ವೈಷ್ಣವೋತ್ತಮರಿಗೆ ಮಾಡಿದ ಅನಾದರದ ಪ್ರಭಾವ ಇದು ಎಂಬುದಾಗಿ ಆ ಗೃಹಸ್ಥನಿಗೆ ಹೇಳಿದ್ದಾರೆ. ಆಗ ಅವನು ಪಾದಕ್ಕೆ ಬಿದ್ದು ಹೊರಳಾಡ್ತಾ ಕ್ಷಮಿಸಬೇಕು ಅಂತ ಶ್ರೀಪಾದರಲ್ಲಿ ಅತ್ಯಂತ ಪಶ್ಚಾತ್ತಾಪದಿಂದ ಬೆಂದು ಬಿದ್ದಿದ್ದಾನೆ. ಆಗ ಮೊದಲು ರಘುನಾಥ ತೀರ್ಥರ ಪಾದಪೂಜೆ ಮಾಡಿ ಅವರನ್ನು ಶರಣು ಹೊಂದು, ಆಗ ಅವರ ಪಾದ ಕಮಲಗಳನ್ನು ತೊಳೆದ ಪಾದೋದಕವನ್ನು ನಿನ್ನ ಮನೆಗೆ ಪರಿವಾರದವರಿಗೆ ಪ್ರೋಕ್ಷಣೆ ಮಾಡು ಅಂತ ಶ್ರೀಪಾದರಾಜರು ಆಜ್ಞೆ ಮಾಡಿದರು. ಅದೇ ರೀತಿ ನಡೆದುಕೊಂಡಿದ್ದಾನೆ. ಆಗ ಮತ್ತೆ ಅವನ ಮನೆ ಪರಿವಾರ ಎಲ್ಲವನ್ನೂ ಸುರಕ್ಷಿತವಾಗಿರುವುದನ್ನು ನೋಡಿ ಧನ್ಯನಾಗಿದ್ದಾನೆ. ಇದನ್ನೇ ಶ್ರೀಪಾದರಾಜ ಅಷ್ಟಕದಲ್ಲಿ ಹೇಳ್ತಾರೆ. ಪಾತು ಶ್ರೀಪಾದರಾಜ ಸಖಿವರ ರಘುನಾಥಾರ್ಯಯುಕ್ತ ಕದಾಚಿತ್ ಗಂಗಾ ಸ್ನಾನಾಯ ಗಚ್ಚನ್ ಪಥಿ ನೃಪಸದನಂ ಪ್ರಾಪ್ಯ ಭೈಕ್ಷಮ್ಯಯಾಚೆ ಪಾದ ಪ್ರಕ್ಷಾಳನಾರ್ಥಂ ಸ್ಥಿತವತಿ ಯತಿಪೇ ಭರ್ತ್ಸನಾದಸ್ಯ ಕೋಪಾತ್ ಗೇಹೇ ದಗ್ಧೇತಿ ನಮ್ರಂ ಪದಯುಗಳಗತಂ ಯೋರ ರಕ್ಷಾವನೀಶಂ ಎಂಬುದಾಗಿ ಶ್ರೀಪಾದರಾಜ ಅಷ್ಟಕದಲ್ಲಿ ಈ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಶ್ರೀಪಾದರಾಜರ ತಪಸ್ಸಿದ್ಧಿಯ ಮಹಿಮೆಯನ್ನು ತಿಳಿಸುವ ಮತ್ತೊಂದು ಘಟನೆ ಹೀಗಿದೆ. ಒಮ್ಮೆ ಚೈತ್ರ ಮಾಸದ ಬಿಸಿಲ ತಾಪದ ಬೇಗೆಗೆ ಬಸವಳಿದ ತನ್ನ ಶಿಷ್ಯರು ತಮ್ಮ ತಪಸ್ಸಿನಿಂದ ಇಲ್ಲಿಯೇ ಒಂದು ತಂಪು ಸರೋವರವಿದ್ದರೆ ಎಷ್ಟು ಚೆನ್ನ ಹಾಗೆ ಅಂತ ಕನಸು ಕಾಣುತ್ತಾ ಶ್ರೀಪಾದರಾಜರಲ್ಲಿ ನಿವೇದನೆ ಮಾಡಿದ್ದಾರೆ. ಆಗ ಶ್ರೀಪಾದರಾಜರು ಆ ಅರಣ್ಯ ಪ್ರದೇಶದ ನಡುವೆ ಬಿಸಿಲ ಬಹಳವಾದ ಬೇಗೆ ಕಾಡ್ತಾ ಇರುವಾಗಲೇ ತಮ್ಮ ಶಿಷ್ಯರ ಕೋರಿಕೆಯಂತೆ ತಮ್ಮ ತಪಸ್ಸಿನಿಂದ ಅದ್ಭುತವಾದ ಸರೋವರವನ್ನು ನಿರ್ಮಾಣ ಮಾಡಿ ಎಲ್ಲ ಪರಿಜನರನ್ನು ಸಂತೋಷಪಡಿಸಿದ್ದಾರೆ. ತಂಪು ನೀರಿನ ಕೊಳ, ತಂಪು ಮರಗಳ ನೆರಳು ಎಲ್ಲವನ್ನೂ ಸೃಷ್ಟಿ ಮಾಡಿ ಸಂತೋಷಪಡಿಸಿದ್ದಾರೆ. ಸ್ವಲ್ಪ ಕಾಲದ ಬಳಿಕ ಅದೆಲ್ಲವೂ ಕೂಡ ಮತ್ತೆ ಹಾಗೆ ಕಣ್ಮರೆಯಾದದ್ದನ್ನು ನೋಡಿ ಶಿಷ್ಯರು ಶ್ರೀಪಾದರಾಜರ ಅದ್ಭುತವಾದ ಮಹಿಮೆಯನ್ನು ನೋಡಿ ಆನಂದಪಟ್ಟಿದ್ದಾರೆ, ಪುಳಕಿತರಾಗಿದ್ದಾರೆ. ಈ ಮಹಿಮೆಯನ್ನು ಶ್ರೀಪಾದರಾಜರ ಈ ಅಷ್ಟಕದಲ್ಲಿ ನಿರೂಪಣೆ ಮಾಡ್ತಾರೆ. ಚೈತ್ರೇ ಮಾಸಿ ಕಠೋರ ಭಾಸ್ಕರ ಕರೈಃ ಸಂತಪ್ತ ಗಾತ್ರಾಖಿಲ ಸ್ವಾಂತೆ ವಾಸಿಭಿರರ್ಥಿಭಿಃ ಸ್ವತಪಸ ನಿರ್ಮಾಯ ರಮ್ಯಂ ಸರಃ ಸಾರಾಮೋಯತಿ ಪುಂಗವಃ ಪರಿಜನಾನಾಪ್ಯಾಯಯಾಮಾಸ ಯಚ್ಛಾಯಾತೋಯ ವಿಹೀನ ಕಾನನತಲೆ ಭೂಯಾತ್ಸನ ಶ್ರೇಯಸೇ ಎಂಬುದಾಗಿ ಭಗವಂತನ ಅನುಗ್ರಹವನ್ನು ಪಡೆದ ಶ್ರೀಪಾದರಾಜರ ಈ ತಪಸ್ಸಿದ್ಧಿ ಯಾವುದೂ ಅವರ ವ್ಯಕ್ತಿತ್ವದ ಮುಂದೆ, ಭಗವದ್ ಅನುಗ್ರಹದ ಮುಂದೆ ಆಶ್ಚರ್ಯಕರವಲ್ಲ. ಆದರೆ
ಮಹಾತ್ಮರ ತಪಸ್ಸಿದ್ಧಿಯ ಮಹಿಮೆ ನಾವು ತಿಳಿದುಕೊಳ್ಳಲಿಕ್ಕೆ ಇಂಥ ಘಟನೆಗಳು ಸಾರ್ಥಕವಾಗುತ್ತೆ. ಮತ್ತೊಂದು ಶ್ರೀಪಾದರಾಜರ ವಿದ್ಯಾ ವೈಭವವನ್ನು ನಮಗೆ ತಿಳಿಸಿಕೊಡುವಂತಹ ಸಂದರ್ಭ. ಶ್ರೀಪಾದರಾಜರು ಸಂಚಾರ ಕ್ರಮದಲ್ಲಿ ಕಾಶಿ ಪಟ್ಟಣಕ್ಕೆ ದಯಮಾಡಿಸಿದ್ದಾರೆ. ಕಾಶಿ ಅದು ವಿದ್ವತ್ತನ ಕಾಶಿ, ವಿದ್ವಾಂಸರ ಸಮುದಾಯ ನೆಲೆ ನಿಂತ ಪ್ರದೇಶ. ದಕ್ಷಿಣ ಭಾರತದಿಂದ ಒಬ್ಬ ವೈಷ್ಣವ ಯತಿಗಳು ತಮ್ಮ ಸಂಸ್ಥಾನ ಪರಿವಾರ ಸಹಿತ ಕಾಶಿ ಪಟ್ಟಣಕ್ಕೆ ಬಂದಿದ್ದಾರೆ ಎನ್ನುವ ಸುದ್ದಿ ಕೇಳಿದ ಕಾಶಿ ವಿದ್ವಾಂಸರ ಸಮುದಾಯ ತುಂಬ ಸಂತೋಷಪಟ್ಟಿದೆ. ಎಲ್ಲ ವಿದ್ವಾಂಸರು ಕೂಡ ತಮ್ಮ ಪಾಂಡಿತ್ಯದ ಬುದ್ಧಿ ಚಾತುರ್ಯದ ಬಲ ಪ್ರದರ್ಶನಕ್ಕೆ ಒಂದು ಸುವರ್ಣಾವಕಾಶ ಎಂಬುದಾಗಿ ತಿಳಿದುಕೊಂಡು ಶ್ರೀಪಾದರಾಜರಲ್ಲಿಗೆ ಬಂದಿದ್ದಾರೆ. ಶ್ರೀಪಾದರಾಜರಲ್ಲಿ ಬಂದು ಅವರೊಡನೆ ವಾದ ಮಾಡಿ ಜಯಿಸಬೇಕು, ಇಲ್ಲವೇ ಶ್ರೀಪಾದರಾಜರು ಜಯಪತ್ರ ಬರೆದು ಕೊಡಬೇಕು. ಹೀಗೆ ಅವರ ಮುಂದೆ ಬಂದು ಕೇಳ್ತಾ ಇದ್ದಾರೆ. ಮುಳುಬಾಗಿಲಿನ ವೇದಾಂತ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಶ್ರೀಪಾದರಾಜರು. ಅವರು ಇವರ ಸವಾಲನ್ನು ಸಂತೋಷವಾಗಿ ಸ್ವೀಕಾರ ಮಾಡಿ ಒಂದು ಸಂಗತಿಯನ್ನು ಅವರಿಗೆ ಹೇಳಿದ್ದಾರೆ. ನೀವೆಲ್ಲ ವಿದ್ವಾಂಸರು ವಾದ ಮಾಡುವುದಕ್ಕೆ ನನ್ನ ಸಮೀಪಕ್ಕೆ ಬಂದಿರುವುದು ನಮಗೂ ಸಂತೋಷದ ವಿಷಯ. ಆದರೆ ಈ ವಾಗ್ವಿವಾದಗಳಿಗೆ ಒಂದು ನಿಯಮಬದ್ಧತೆ ಇರಬೇಕು. ನಿಷ್ಪಕ್ಷಪಾತಿ ಮಹಾರಾಜನ ಮಧ್ಯಸ್ಥಿಕೆಯಲ್ಲಿ ಈ ವಾದ ನಡೆಯಲಿ. ಒಂದು ವೇಳೆ ನಾವು ಸೋತರೆ ಎಲ್ಲರ ಸಮ್ಮುಖದಲ್ಲಿಯೇ ಗಂಗಾ ಪ್ರವೇಶ ಮಾಡಕ್ಕೆ ಸಿದ್ಧರಾಗಿದ್ದೇವೆ. ಕಾಶಿಯ ದಿಗ್ಧಂತಿ ಪಂಡಿತರಾದ ನೀವು ಸೋತರೆ ನಮ್ಮಿಂದ ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಬೇಕು. ಈ ನಿಬಂಧನೆಗಳಿಗೆ ಒಪ್ಪಿಗೆ ಇದ್ದರೆ ಅವಶ್ಯವಾಗಿ ವಾದ ಪ್ರಾರಂಭವಾಗಲಿ ಹಾಗೆ ಅಂತ ಹೇಳಿದ್ದಾರೆ. ವಿದ್ಯಾ ಮದದಿಂದ ಗರ್ವಿಷ್ಠರಾಗಿದ್ದ ಪಂಡಿತ ಮಂಡಲಿಯವರು ತಮ್ಮ ಜಯ ಶತಸಿದ್ಧ ಎಂಬುದಾಗಿ ಭಾವಿಸಿ ಶ್ರೀಪಾದರಾಜರ ಅಭಿಪ್ರಾಯಗಳನ್ನು ಅಂಗೀಕರಿಸಿ ಕಾಶಿ ಮಹಾರಾಜನ ಮಧ್ಯಸ್ಥಿಕೆಯಲ್ಲಿ ವಾದ ವೇದಿಕೆ ನಿರ್ಮಾಣ ಮಾಡಿದ್ದಾರೆ. ಎಲ್ಲರೂ ಕುತೂಹಲದಿಂದ ವಿದ್ವತ್ ಸಭೆಯಲ್ಲಿ ವಿದ್ವಾಂಸರು ನೆರೆದಿದ್ದಾರೆ. ತೇಜೋಮೂರ್ತಿಗಳಾದ ಯತಿಕುಲ ಲಲಾಮರಾದ ಶ್ರೀಪಾದರಾಜರು ಸಭೆಯಲ್ಲಿ ಆಗಮಿಸಿದ ಕೂಡಲೇ ವಿದ್ಯುತ್ ಸಂಚಾರವಾಗಿದೆ. ಎಲ್ಲರೂ ಎದ್ದು ನಿಂತು ಗೌರವ ತೋರಿದ್ದಾರೆ. ಕಾಶಿ ಪಂಡಿತ ಮಂಡಲಿಯ ಎಲ್ಲ ಪಂಡಿತರು ಕೂಡ ಒಬ್ಬೊಬ್ಬರಾಗಿ ಶ್ರೀಪಾದರಾಜರ ಮುಂದೆ ತಮ್ಮ ವಿಚಾರಗಳನ್ನು ಯುಕ್ತಿಯುಕ್ತವಾಗಿ ಸಮರ್ಥನೆ ಮಾಡಬೇಕು ಅನ್ನುವ ತೀರ್ಮಾನ ಮಾಡಿ ಬಂದಿದ್ದಾರೆ. ಅವರ ಎಲ್ಲ ಆಕ್ಷೇಪ ಪ್ರಕ್ಷೇಪಗಳಿಗೆ ಶ್ರೀಪಾದರಾಜರು ಸಪ್ರಮಾಣವಾಗಿ ಅನಾಯಾಸವಾಗಿ ಉತ್ತರ ಕೊಡ್ತಾ ಇದ್ದ ರೀತಿಯನ್ನು ನೋಡಿ ಕಾಶಿರಾಜನು ಕೂಡ ಅಚ್ಚರಿಗೊಂಡಿದ್ದಾನೆ. ಶ್ರೀಪಾದರಾಜರ ಜ್ಞಾನ ಶಿಖರದ ಅತ್ಯುನ್ನತ ಮಟ್ಟವನ್ನು, ಅವರ ಪಾಂಡಿತ್ಯದ ಆಳ ಅಗಲಗಳನ್ನು ಕಂಡ ಸಭ್ಯರು ಅಚ್ಚರಿಯಿಂದ ತಲೆದೂಗಿದ್ದಾರೆ. ಹೀಗೆ ತರ್ಕ ಮೀಮಾಂಸಾ ಮೊದಲಾದ ಅನೇಕ ಮತಗಳನ್ನು ಆಶ್ರಯಿಸಿಕೊಂಡು ಬಂದ ವಿದ್ವಾಂಸರು ವಾದ ಮಾಡಿ ಪರಾಜಯಗೊಂಡಿದ್ದಾರೆ. ಪರಾಜಯಗೊಂಡಾಗ ಇನ್ನೇನೂ ಮಾಡಲಿಕ್ಕೆ ದಿಕ್ಕು ತೋಚದೆ ಕೊಟ್ಟ ಪಂಥದಂತೆ ಅನೇಕರು ಶ್ರೀಪಾದರಾಜರಿಂದ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಕೆಲವು ಅಲ್ಪಮತಿಗಳು ತಮ್ಮ ಸೋಲಿನಿಂದ ಕಂಗೆಟ್ಟು ಶ್ರೀಪಾದರಾಜರ ವಿದ್ಯಾ ಮಹೋದಯವನ್ನು ಸಹಿಸಲಾರದೆ ಅವರ ಮೇಲೆ ಮದ್ದು ಮಾಡದ ಪ್ರಯೋಗವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ದುರ್ದೇವತಾ ಉಪಾಸನೆಯಿಂದ ಗುರುಗಳ ವಾಗ್ಬಂಧನ ಮಾಡಿದ್ದಾರೆ. ಗುರುಗಳ ಬಾಯಿಂದ ಮಾತೇ ಹೊರಡದಂತೆ ಸಂದರ್ಭ ಒದಗಿದಾಗ ಮಠದ ಪರಿವಾರದವರೆಲ್ಲ ಚಿಂತಾಕ್ರಾಂತರಾಗಿದ್ದಾರೆ ಭಯದಿಂದ. ಗುರುಗಳ ಬಾಯಿ ಕಟ್ಟಿದ್ದನ್ನು ಕಂಡು ಪ್ರತಿವಾದಿಗಳ ತಂಡ ಆನಂದದಿಂದ ಕುಣಿದಾಡಿದೆ. ಆಗ ಶ್ರೀಪಾದರಾಜರು ಶ್ರೀ ಹಯಗ್ರೀವ ಮಂತ್ರದ ಜಪವನ್ನು ಆರಂಭ ಮಾಡಿ ಕೆಲವೇ ದಿನದಲ್ಲಿ ಹಯಗ್ರೀವ ಮಂತ್ರದ ಪ್ರಭಾವದಿಂದ ತಮ್ಮ ಮೇಲೆ ಮಾಡಿದ ಪ್ರಯೋಗಗಳೆಲ್ಲವೂ ವಿಫಲವಾಗುವಂತೆ ಮಾಡಿ ಅಮರ ತರಂಗಿಣಿ ಪ್ರವಾಹದಂತೆ ಶ್ರೀಪಾದರಾಜರು ನಿರರ್ಗಳವಾಗಿ ಪ್ರವಚನ ಮಾಡಿ ಎಲ್ಲರ ವಾದ ವಿವಾದಗಳನ್ನು ಖಂಡತುಂಡವಾಗಿ ಖಂಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಅಭಿಮಂತ್ರಣದ ಪ್ರಭಾವದಿಂದ ಶ್ರೀ ಹಯಗ್ರೀವ ಮೂರ್ತಿಯೂ ಕೂಡ ವಿಶೇಷ ಸನ್ನಿಧಾನ ತುಂಬಿಕೊಂಡು ಚಲಿಸಲಿಕ್ಕೆ ತೊಡಗಿದೆ. ಆಗ ಶ್ರೀಪಾದರಾಜರು ಆ ವಿಗ್ರಹವನ್ನು ಚಲಿಸದಂತೆ ತಮ್ಮ ಭಗವದ್ಭಕ್ತಿಯ ಪಾಶದಿಂದ
ಹಯಗ್ರೀವ ಮೂರ್ತಿಯ ಅಶ್ವಮುಖಕ್ಕೆ ಮುಖವಾಡವನ್ನು ಹಾಕಿದ್ದಾರೆ. ಇವತ್ತಿಗೂ ಕೂಡ ಮುಖವಾಡ ಸಹಿತವಾದ ಶ್ರೀ ಹಯಗ್ರೀವ ಮೂರ್ತಿಯನ್ನು ಮುಳುಬಾಗಿಲಿನ ಶ್ರೀಪಾದರಾಜರ ಆ ಸಂಸ್ಥಾನದಲ್ಲಿ ಪೂಜೆಗೊಳ್ತಾ ಇರೋದನ್ನು ನಾವು ಕಾಣಬಹುದಾಗಿದೆ. ಈ ಮಹತ್ತರವಾದ ಮಹಿಮೆಯನ್ನು ಅವರ ಸ್ತೋತ್ರದಲ್ಲಿ ಸಂಗ್ರಹ ಮಾಡಿದ್ದಾರೆ. ತ್ವಂಚೇನ್ಮಾಂ ಜಯಸಿ ದ್ವಿಜಾಮರಧುನೀಂ ಗಚ್ಚಾಮಿ ನೋ ಚೇತ್ತದ ಸನ್ಯಸ್ತೋ ಭವ ಪಂಡಿತೇತಿ ಸದಸಿ ಕ್ಷೋಣೀಪತಿ ಪತ್ರಿಕಾಂ ಆಲೇಖ್ಯ ಪ್ರಿಯ ಶಿಷ್ಯವರ್ಯ ಯತಿನ ಯತ್ಯಾಶ್ರಮಂ ವಾದಿನಂ ಜಿತ್ವಾದಾಪಿ ತವಾಂಶ ತಸ್ಯ ಸುಮತಿ ಭೂಯಾತ್ಸನ ಶ್ರೇಯಸೇ. ಹೀಗೆ ತಮ್ಮ ಸಿದ್ಧಾಂತದ ಪ್ರಚಾರದ ಜೊತೆಯಲ್ಲಿ ದುರ್ವಾದಿಗಳ ದುರ್ವಾದಗಳನ್ನು ವಿಮರ್ಶೆ ಮಾಡಿ ಅವರ ಎಲ್ಲ ಮಂತ್ರಮಾಟ ಪ್ರಯೋಗಗಳಿಗೂ ಜಗ್ಗದೆ ಆಚಾರ್ಯರ ಸಿದ್ಧಾಂತದ ದಿವ್ಯ ಪತಾಕೆಯನ್ನು ಎತ್ತರದಲ್ಲಿ ಹಾರಿಸಿದ ಮಹನೀಯರು ಶ್ರೀಪಾದರಾಜರು ಅನ್ನುವುದನ್ನು ನಾವು ಈ ಒಂದು ಘಟನೆಯಿಂದ ಕಂಡುಕೊಳ್ಳಬಹುದಾಗಿದೆ. ಮತ್ತೊಂದು ವಿಚಿತ್ರವಾದಂತಹ ಘಟನೆ ಸಾಳ್ವ ನರಸಿಂಹನ ಚರಿತ್ರೆಯ ಜೊತೆಯಲ್ಲಿ ಶ್ರೀಪಾದರಾಜರ ಮಹಿಮೆಯನ್ನು ತಿಳಿಸುವಂತಹ ಘಟನೆ ಇದಾಗಿದೆ. ಚಂದ್ರಗಿರಿಯ ಅರಸು ಸಾಳ್ವ ನರಸಿಂಹರಾಜ ವಿಜಯನಗರದ ಸಾಮ್ರಾಟನಾಗಿ ಚಕ್ರಾಧಿಪತ್ಯವನ್ನೇ ತನ್ನ ವಶದಲ್ಲಿರಿಸಿಕೊಂಡಿದ್ದ. ಎಲ್ಲ ಭಾಗವಹಿಸಿದ ಯುದ್ಧದಲ್ಲಿ ಜಯಲಕ್ಷ್ಮಿಯನ್ನು ಪಡೆದು ಅವನು ವಿಜಯದುಂದುಭಿಗೆ ತನ್ನ ಎಲ್ಲ ಈ ವಿಜಯ ವೈಭವಕ್ಕೆ ಶ್ರೀಪಾದರಾಜರ ವಿಶೇಷ ಕರುಣಾನುಗ್ರಹವೇ ಕಾರಣ ಅಂತ ಭಾವಿಸಿದ್ದಾನೆ. ಒಮ್ಮೆ ಸಾಳ್ವ ನರಸಿಂಹ ಶ್ರೀಪಾದರಾಜರ ಬಳಿಗೆ ಬಂದು ಗೌರವದಿಂದ ನಮಸ್ಕಾರ ಮಾಡಿ ತಾನು ದಿಗ್ವಿಜಯ ಮಾಡಿ ಸಂಪಾದಿಸಿದ ರತ್ನ ಕಂಕಣಗಳನ್ನು ತೋರಿಸಿ ಆ ಒಂದು ರತ್ನ ಕಂಕಣವನ್ನು ಶ್ರೀಪಾದಂಗಳವರಿಗೆ ಅರ್ಪಣೆ ಮಾಡಿದ್ದಾನೆ. ನಿಮ್ಮ ಪರಮಾನುಗ್ರಹ ಬಲದಿಂದ ನಾನು ಇಂತಹ ಯಶಸ್ಸುಗಳನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಸಂಗ್ರಾಮ ವಿಜಯದಲ್ಲಿ ಪಡೆದ ಈ ಕಂಕಣದಲ್ಲಿ ಒಂದನ್ನು ರಂಗವಿಠಲನ ದಿವ್ಯ ಸನ್ನಿಧಾನಕ್ಕೆ ಅರ್ಪಿಸಿದ್ದೇನೆ. ಹಾಗೆ ಅಂತ ತನ್ನ ಕಾಣಿಕೆಯನ್ನು ಅರ್ಪಣೆ ಮಾಡಿ ನನ್ನನ್ನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಆಗ ಆ ಕಂಕಣವನ್ನು ಸ್ವೀಕಾರ ಮಾಡದ ಶ್ರೀಗಳವರು ಅದನ್ನು ರಂಗವಿಠಲ ದೇವರನ್ನು ಭುಜಂಗಿಸುವ ಪೆಟ್ಟಿಗೆಯಲ್ಲಿಟ್ಟು ಪ್ರತಿದಿನ ರಂಗವಿಠಲನಿಗೆ ಅದನ್ನು ಧಾರಣೆ ಮಾಡಿಸಿ ಪೂಜೆ ಮಾಡುವಂತಹ ಪದ್ಧತಿಯನ್ನು ಆರಂಭ ಮಾಡಿದ್ದಾರೆ. ಒಂದು ದಿವಸ ರಂಗವಿಠಲನೇ ಶ್ರೀಪಾದರಾಜರ ರೂಪ ಧರಿಸಿ ಒಬ್ಬ ಸುಪ್ರಸಿದ್ಧ ಕಲಾವಿದೆಯ ಸಂಗೀತ ಗೋಷ್ಠಿಯೊಂದಕ್ಕೆ ಹೋಗಿ ಅವಳ ಗಾನ ಮಾಧುರ್ಯವನ್ನು ಕೇಳಿ ಸಂತುಷ್ಟನಾಗಿ ಆ ಕಲಾವಿದೆಗೆ ತನ್ನ ಕಂಕಣವನ್ನು ಪಾರಿತೋಷಕವಾಗಿ ಕೊಟ್ಟು ಬಂದಿದ್ದಾನೆ. ಅದಾದ ನಂತರ ಅದೇ ಕಲಾವಿದೆ ಒಮ್ಮೆ ರಾಜಸ್ಥಾನದಲ್ಲಿ ಅರಸರ ಸಮ್ಮುಖದಲ್ಲಿ ನೃತ್ಯ ಸೇವೆಯನ್ನು ಮಾಡುವ ಸಂದರ್ಭ ಒದಗಿ ಬಂದಾಗ ತಾನು ಅರ್ಪಿಸಿದ ಕಂಕಣ ನೃತ್ಯಗಾತಿಯ ಕೈಯಲ್ಲಿ ಕಂಡು ಅರಸನಿಗೆ ಆಶ್ಚರ್ಯವಾಗಿದೆ. ಕೂಡಲೇ ಏಕಾಂತದಲ್ಲಿ ಆ ಕಲಾವಿದೆಯನ್ನು ವಿಚಾರಣೆ ಮಾಡಿದಾಗ ಕೆಲವು ದಿನಗಳ ಹಿಂದೆ ನಡೆದ ಸಂಗೀತದ ಕಲೆಗೆ ಸಂತೋಷಪಟ್ಟ ಶ್ರೀಪಾದರಾಜರು ಇದನ್ನು ನನಗೆ ಕೊಟ್ಟಿದ್ದಾರೆ ಅಂತ ಆಕೆ ಹೇಳಿದ್ದಾಳೆ. ಸಾಳ್ವ ಭೂಪತಿಗೆ ಬಹಳ ಸಂಕೋಚವಾಯಿತು. ಸಾಮ್ರಾಜ್ಯ ವಿಜಯದ ನೆನಪಿನ ಕಾಣಿಕೆಯಾಗಿ ಭಕ್ತಿಯಿಂದ ರಂಗವಿಠಲನಿಗೆ ಅರ್ಪಣೆ ಮಾಡಿದ ಈ ಅಸಾಮಾನ್ಯವಾದ ಕಂಕಣವನ್ನು ಶ್ರೀಗಳವರು ಒಬ್ಬ ಸಾಮಾನ್ಯ ಸ್ತ್ರೀಯ ಸಂಗೀತಕ್ಕೆ ಮನಸೋತು ಕೊಟ್ಟಿದ್ದಾರಲ್ಲ ಅಂತ ಮನಸ್ಸಿನಲ್ಲಿ ಅನಿಸಿ ತಾನು ಹಿಂದೆ ಗೆದ್ದು ತಂದಿದ್ದ ಇನ್ನೊಂದು ಕಂಕಣದ ಜೊತೆಯಲ್ಲಿ ನೋಡಿ ಎರಡೂ ತಾನು ಅರ್ಪಣೆ ಮಾಡಿದ ಕಂಕಣವೇ ಎನ್ನುವುದನ್ನು ತಿಳಿದು ಎರಡೂ ಕಂಕಣಗಳನ್ನು ತನ್ನ ಭಂಡಾರದಲ್ಲಿ ಬೀಗ ಮುದ್ರೆಗಳಿಂದ ಭದ್ರಪಡಿಸಿದ್ದಾನೆ. ಮರುದಿನವೇ ಶ್ರೀಪಾದರಾಜರ ಸನ್ನಿಧಾನಕ್ಕೆ ಆಗಮಿಸಿ ಶ್ರೀಪಾದರಾಜರು ಪೂಜೆ ಮಾಡಿ ಮುಕ್ತಾಯ ಮಾಡುವಾಗ ದೇವರನ್ನು ಭುಜಂಗಿಸುವಾಗ ನರಸಿಂಹರಾಜ ಬಂದು, ಸ್ವಾಮಿ, ತಮ್ಮ ಸನ್ನಿಧಿಯಲ್ಲಿ ರಂಗವಿಠಲನಿಗೆ ಅರ್ಪಿಸಿದ ಕಂಕಣವನ್ನು ಇನ್ನೊಮ್ಮೆ ನೋಡಬೇಕು ಅಂತ ನನಗೆ ಅನಿಸ್ತಾ ಇದೆ, ದಯಮಾಡಿ ದರ್ಶನ ಮಾಡಿಸಿರಿ ಅಂತ ವಿಜ್ಞಾಪನೆ ಮಾಡಿಕೊಂಡ. ಅವನ ಮನಸ್ಸಿನಲ್ಲಿ ಶ್ರೀಪಾದರಾಜರು ಇದನ್ನು ಸಂಗೀತ ಕಲಾವಿದೆಗೆ ಕೊಟ್ಟಿದ್ದಾರೆ, ಅವರ ಬಳಿ ಈ ಕಂಕಣವೇ ಇಲ್ಲ ಅಂತ ಮನಸ್ಸಿನಲ್ಲಿ ಭಾವಿಸಿದ್ದ. ಶ್ರೀಪಾದರಾಜರು ಸಹಜವಾಗಿ ರಂಗವಿಠಲನ ಪೆಟ್ಟಿಗೆಯಿಂದ ರತ್ನಖಚಿತ ಕಂಕಣವನ್ನು ತೆಗೆದು ಮಹಾರಾಜನ ಕೈಗೆ ಕೊಟ್ಟಿದ್ದಾರೆ. ಇದನ್ನು ನೋಡಿ ನರಸಿಂಹ ರಾಜ ದಿಗ್ಭ್ರಾಂತನಾದ. ಮನಸ್ಸಿನಲ್ಲಿ ಭಯ ಗೊಂದಲಗಳು ಮೂಡಿತು. ಓಡಿ ಹೋಗಿ ತಾನು ರಕ್ಷಣೆ ಮಾಡಿದ್ದ ಎರಡು ಕಂಕಣಗಳನ್ನು ತಿಜೋರಿಯಲ್ಲಿ ತೆಗೆದು ನೋಡಿದರೆ ಅಲ್ಲಿ ಒಂದೇ ಕಂಕಣ ಇತ್ತು. ಮತ್ತೆ ಶ್ರೀಪಾದರಾಜರಲ್ಲಿಗೆ ಬಂದು ತನ್ನ ನಡೆದ ಎಲ್ಲ ಘಟನೆಗಳನ್ನು ಹೇಳಿ ಅವರ ಪಾದಕ್ಕೆ ಶರಣಾದ. ಆಗ ಶ್ರೀಪಾದರಾಜರು ಹೇಳಿದರು,
ನೀನು ಒಬ್ಬ ಸಾಮಾನ್ಯ ದೊರೆ, ನಮ್ಮ ರಂಗವಿಠಲ ನಿನ್ನಂಥ ಎಲ್ಲ ಚಕ್ರವರ್ತಿಗಳಿಗೂ ರಾಜಾಧಿರಾಜನಾದ ಮಹಾ ಸಾಮ್ರಾಟ, ಅವನ ಭಂಡಾರದಲ್ಲಿ ಏನು ಕೊರತೆ ಎಂಬುದಾಗಿ ಇದೆಲ್ಲ ರಂಗವಿಠಲನ ಲೀಲಾ ಚಮತ್ಕಾರ. ಅದನ್ನು ನೀನು ಕಂಡಿಯಲ್ಲ, ನೀನೇ ಧನ್ಯ. ಅಘಟಿತ ಘಟನಾ ಸಾಮರ್ಥ್ಯ ಇರುವ ಸ್ವಾಮಿಯ ಲೀಲಾ ನಾಟಕಕ್ಕೆ ನಾವಿಬ್ಬರೂ ಸಾಧನವಾಗಬೇಕಾದ ಸಂದರ್ಭವಂತು ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ಶ್ರೀಪಾದರಾಜರ ಈ ಅಷ್ಟಕದಲ್ಲಿ ತಿಳಿಸ್ತಾ ಇದ್ದಾರೆ. ಜಿತ್ವಾ ನೀತಂ ನೃಪೇಣ ಪ್ರಬಲ ಗಜಪತಿಂ ಕಂಕಣದ್ವಂದ್ವಮೇಕಂ ಯಸ್ಮೈ ದತ್ತಂ ಮನೋಜ್ಞಂ ತದನು ನರಪತೇರ್ಭೋಗನಾರ್ಯೈ ನಿಶಾಯಾಂ ಯದ್ರೂಪೋದಾದ್ರಮೇಶಃ ಪರಿಜನ ಸಹಿತಾಯಾದಿಶತ್ಸಾಪಿ ರಾಜ್ಞೆ ಗುಪ್ತಂ ಭೂಪಾಲಮೌಲೌ ಪುನರಪಿ ತದದಾತ್ ಭಿಕ್ಷವೇ ಸೋವತಾನ್ನಃ. ಹೀಗೆ ರಂಗವಿಠಲನೇ ಶ್ರೀಪಾದರಾಜರ ರೂಪ ತೊಟ್ಟು ಸಂಗೀತ ಕಲಾವಿದಿಗೆ ಕಂಕಣವನ್ನು ಕೊಟ್ಟು ಶ್ರೀಪಾದರಾಜರ ವಿಚಿತ್ರವಾದ ಮಹಿಮೆಯನ್ನು ಬೆಳಕಿಗೆ ಬರುವಂತೆ ಮಾಡಿದ್ದಾನೆ. ಆ ನರಸಿಂಹರಾಜ ಶ್ರೀಪಾದರಾಜರ ರೂಪದಿಂದ ಬಂದವನು ರಂಗವಿಠಲನೇ ಅನ್ನುವುದನ್ನು ಮನಗಂಡು ಬಹಳ ರೋಮಾಂಚಿತನಾಗಿದ್ದಾನೆ. ಹೀಗೆ ಶ್ರೀಪಾದರಾಜರ ಒಂದು ಅದ್ಭುತವಾದ ಮಹಿಮೆಯನ್ನು ಈ ಘಟನೆಯಲ್ಲಿ ನಾವು ಕಾಣಬಹುದಾಗಿದೆ. ಮತ್ತೊಮ್ಮೆ ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಗಂಗಾ ಸ್ನಾನವನ್ನು ಮಾಡಿ ಬಂದಂತಹ ಶ್ರೀಪಾದರಾಜರು ಮುಳುಬಾಗಿಲು ಸೇರಿದ್ದಾರೆ. ಮುಳುಬಾಗಿಲಿನಲ್ಲಿ ಶ್ರೀಪಾದರಾಜರು ಬಂದು ಕೆಲವು ಕಾಲ ಕಳೆದ ಮೇಲೆ ಮತ್ತೊಮ್ಮೆ ಗಂಗಾ ಸ್ನಾನಕ್ಕೆ ಹೊರಡಬೇಕು ಅನ್ನುವ ಸಂಕಲ್ಪದಲ್ಲಿದ್ದಾರೆ. ಆಗ ಊರಿನ ಬಡ ಭಕ್ತರು ಶ್ರೀಪಾದರಾಜರಲ್ಲಿ ಪ್ರಾರ್ಥನೆ ಮಾಡಿದರು, ಸ್ವಾಮಿ, ತಾವು ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಲಿಕ್ಕೆ ಸಮರ್ಥರು, ಆದರೆ ನಾವು ಬಡ ಭಕ್ತರು, ನಮಗೆ ಆ ಗಂಗಾ ಸ್ನಾನದ ಭಾಗ್ಯವೇ ಈ ಜನ್ಮದಲ್ಲಿ ದೊರೆಯುವ ಹಾಗಿಲ್ಲ. ತಾವು ಅನುಗ್ರಹ ಮಾಡಿ ನಮಗೂ ಗಂಗಾ ಸ್ನಾನದ ಫಲ ದೊರಕಿಸಿಕೊಡಬೇಕು ಎಂಬುದಾಗಿ ವಿನೀತರಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಆಗ ಸಹಸ್ರಾರು ಜನರನ್ನು ಕಾಶಿಯಾತ್ರೆ ಮಾಡಿಸುವುದು ಆ ಕಾಲದಲ್ಲಿ ಎಲ್ಲಿಯ ಸಾಧ್ಯ? ಆದರೆ ಭಾಗೀರಥಿಯೇ ಶ್ರೀಪಾದರಾಜರಿಗೆ ದೃಗ್ಗೋಚರಳಾಗಿ, ನಾನೇ ನಿನ್ನ ನರಸಿಂಹ ತೀರ್ಥದಲ್ಲಿ ಪ್ರತ್ಯಕ್ಷಳಾಗ್ತೇನೆ, ನಿನ್ನೊಂದಿಗೆ ನಿನ್ನ ಎಲ್ಲ ಶಿಷ್ಯರೂ ಕೂಡ ಗಂಗಾ ಸ್ನಾನ ಮಾಡುವ ಫಲವನ್ನು ಭಾಗ್ಯವನ್ನು ಪಡೆಯಲಿ ಎಂಬುದಾಗಿ ಆದೇಶ ಕೊಟ್ಟಿದ್ದಾರೆ. ಎಲ್ಲ ಶಿಷ್ಯ ಪರಿವಾರದ ಜೊತೆಯಲ್ಲಿ ಭಗವಂತನ ಮಂಗಳ ಮಹಿಮೆಗಳನ್ನು ಗಾನ ಮಾಡ್ತಾ ನರಸಿಂಹ ತೀರ್ಥದ ಈಶಾನ್ಯದ ಮೂಲೆಯಲ್ಲಿ ಶ್ರೀಪಾದರಾಜರು ತಮ್ಮ ಶಿಷ್ಯ ಪರಿವಾರದ ಜೊತೆಯಲ್ಲಿ ಬಂದು ಭಗವಂತನ ಧ್ಯಾನಪರರಾಗಿದ್ದಾರೆ. ಗಂಗೆಯ ನೀರು ಸ್ಫಟಿಕ ನಿರ್ಮಲದಂತೆ ಬೆಳ್ಳಗಿರುವುದು. ಒಂದು ಕ್ಷಣದಲ್ಲಿ ಈಶಾನ್ಯದ ಮೂಲೆಯಿಂದ ಗಂಗೆ ಪ್ರತ್ಯಕ್ಷಳಾಗಿ ಇಡೀ ಸರೋವರವನ್ನು ತುಂಬಿ ಬೆಳಗಿದ್ದಾಳೆ. ಶ್ರೀಪಾದರಾಜರ ತಪಸ್ಸಿನ ಪ್ರಭಾವ, ಭಾಗೀರಥಿಯೇ ಅವರ ಭಕ್ತಿಗೆ ಒಲಿದು ನರಸಿಂಹ ತೀರ್ಥದಲ್ಲಿ ಬಂದು ನೆಲೆಸಿ ಎಲ್ಲ ಭಕ್ತರಿಗೆ ಗಂಗಾ ಸ್ನಾನದ ಭಾಗ್ಯ ದೊರೆಯುವಂತೆ ಅನುಗ್ರಹ ಮಾಡಿದ್ದಾಳೆ. ಅಂತಹ ಶ್ರೀಪಾದರಾಜರ ಅನುಗ್ರಹದ ಪ್ರಭಾವದಿಂದ ಗಂಗೆ ಧರೆಗಿಳಿದು ಬಂದು ನರಸಿಂಹ ತೀರ್ಥದಲ್ಲಿ ನೆಲೆಸಿ ಇಂದಿಗೂ ಕೂಡ ಬಹಳ ಸಮೀಪದಲ್ಲಿ ನಮಗೆಲ್ಲರಿಗೂ ಗಂಗಾ ಸ್ನಾನದ ಫಲವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಒಂದು ರೀತಿ ನಾವೆಲ್ಲ ಭಾಗ್ಯಶಾಲಿಗಳು. ಶ್ರೀ ಮಧ್ವರ ಪ್ರಭಾವದಿಂದ ಉಡುಪಿಯ ಮಧ್ವ ಸರೋವರಕ್ಕೆ ಸಾಕ್ಷಾತ್ ಗಂಗೆ ಬಂದು ಅನುಗ್ರಹ ಮಾಡಿದರೆ, ಶ್ರೀಪಾದರಾಜರ ತಪಃಪ್ರಭಾವದಿಂದ ಗಂಗೆ ಒಲಿದು ನರಸಿಂಹ ತೀರ್ಥದಲ್ಲಿ ಬಂದು ನೆಲೆಸಿದ್ದಾಳೆ. ದಕ್ಷಿಣ ಭಾರತದ ಭಕ್ತರಿಗೂ ಕೂಡ ಸುಲಭವಾಗಿ ಗಂಗಾ ಸ್ನಾನ ಮಾಡುವ ಯೋಗ ಶ್ರೀ ಮಧ್ವರು ಹಾಗೂ ಶ್ರೀಪಾದರಾಜರು ಒದಗಿಸಿಕೊಟ್ಟಿದ್ದಾರೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ನೆನೆಯಬೇಕು. ಇಂತಹ ಅದ್ಭುತವಾದ ಮಹಿಮೆಯನ್ನು ಕೂಡ ಶ್ರೀಪಾದರಾಜರ ಅಷ್ಟಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ವಾರಾಣಸೀಂ ಜಿಗಮಿಷೋ ಯತಿಪೇಚ ಯಸ್ಮಿನ್ ಆಯಾಮ್ಯಹಂ ನೃಹೃತೀರ್ಥ ತಟೇ ವಸೇತಿ ಸ್ವಪ್ನೇ ನಿಬೋಧ್ಯ ಮುಹುರಾವಿರಭುಚ್ಚ ಗಂಗಾ ಶ್ರೀಪಾದರಾಜ ಗುರವೇಸ್ತು ನಮಃ ಶುಭಾಯ. ಹೀಗೆ ಗಂಗೆಯ ಆಗಮನವನ್ನು ಶ್ರೀಪಾದರಾಜರು ನರಸಿಂಹತೀರ್ಥದಲ್ಲಿ ಉಂಟು ಮಾಡಿದ ಘಟನೆಯನ್ನು ಕೇಳಿ ನಾವು ಪುಳಕಿತರಾಗುವ ಸಂದರ್ಭದ ಜೊತೆಯಲ್ಲಿ ಮತ್ತೊಂದು ಶ್ರೀಪಾದರಾಜರ ಜ್ಞಾನ ವೈಭವವನ್ನು ನಮಗೆ ಮನವರಿಕೆ ಮಾಡಿಕೊಡುವಂತಹ ಮಹಿಮೆಯನ್ನು ಕೇಳೋಣ. ಶ್ರೀಪಾದರಾಜರು
ಮುಳುಬಾಗಿಲಿನ ವೇದಾಂತ ವಿದ್ಯಾಪೀಠದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಶಾಸ್ತ್ರದ ಪಾಠಗಳನ್ನು ಹೇಳ್ತಾ ನಿರಂತರ ವೇದಾಂತ ವಿದ್ಯಾಭ್ಯಾಸ ಮುಂದುವರಿಯುವಂತೆ ನೋಡಿಕೊಂಡಿದ್ದಾರೆ. ವಿದ್ಯಾಪೀಠದ ವಾರ್ಷಿಕೋತ್ಸವದ ಸಂದರ್ಭಗಳಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ನೆರೆದಿದ್ದಾರೆ. 40 ಬಾರಿ ಶ್ರೀಮನ್ಯಾಯಸುಧಾ ಪಾಠ ಮಾಡಿ ಮಂಗಳವನ್ನು ಮಾಡಿದ್ದಾರೆ ಶ್ರೀಪಾದರಾಜರು. 40ನೆಯ ಬಾರಿ ಸುಧಾ ಪಾಠದ ಮಂಗಳ ಮಹೋತ್ಸವ ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ಶ್ರೀಪಾದರಾಜರ ಪರಿಚಾರಕನೊಬ್ಬ 40 ಬಾರಿಯೂ ಸುಧಾ ಶ್ರವಣವನ್ನು ಮಾಡಿದವನು. ಆದರೆ ಹಳೆಯ ವಿದ್ಯಾರ್ಥಿಗಳು ಈ ಮಂದಮತಿ 40 ಬಾರಿ ಕೇಳಿದರೂ ಇವನಿಗೇನು ತತ್ವಜ್ಞಾನ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ ಎಂಬಂತೆ ಅವನನ್ನು ಅವಹೇಳನ ಮಾಡಿ ಆಡಿಕೊಂಡಿದ್ದಾರೆ. ಆಗ ಶ್ರೀಪಾದರಾಜರು ಒಂದು ಟೀಕಾ ವಾಕ್ಯವನ್ನು ಶಿಷ್ಯರಿಗೆಲ್ಲ ಕೊಟ್ಟು ಈ ಪಂಕ್ತಿಗೆ ಅರ್ಥವನ್ನು ಹೇಳಿ ಅಂತ ಅಪ್ಪಣೆ ಕೊಡಿಸಿದ್ದಾರೆ. ಎಲ್ಲರೂ ಕೂಡ ಆ ಪಂಕ್ತಿಯ ಅರ್ಥವನ್ನು ಅನುವಾದ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲರ ಅನುವಾದವೂ ಒಂದೇ ರೀತಿ ಇತ್ತು. ಅದೇ ವಾಕ್ಯಕ್ಕೆ ಶ್ರೀಪಾದರಾಜರು 40 ಬಾರಿ ತನ್ನಲ್ಲಿ ಕೂತು ಕೇಳಿದ, ಹೊರನೋಟಕ್ಕೆ ಮಂದಮತಿಯಂತೆ ಕಾಣುವ ತನ್ನ ಪರಿಚಾರಕನಿಗೆ ಕೊಟ್ಟು ಅನುವಾದ ಮಾಡಲಿಕ್ಕೆ ಹೇಳಿದಾಗ ಶ್ರೀಪಾದರಾಜರು ಒಂದೊಂದು ಬಾರಿಯ ಸುಧಾ ಪಾಠದ ಸಂದರ್ಭದಲ್ಲಿಯೂ ನಾನಾ ಮುಖದ ಅರ್ಥಗಳನ್ನು ಆ ಪಂಕ್ತಿಗೆ ಏನು ನಿರೂಪಣೆ ಮಾಡಿದ್ದಾರೆ, ಆ ಅಪೂರ್ವವಾದ ಗುಹ್ಯಾರ್ಥವನ್ನೆಲ್ಲ ಆ ಪರಿಚಾರಕ ಶಿಷ್ಯ ಶ್ರೀಪಾದರಾಜರ ಮುಂದೆ ವಿನಮ್ರನಾಗಿ ನಿರೂಪಣೆ ಮಾಡಿದ್ದಾನೆ. ಇದನ್ನು ಕೇಳಿ ಅಚ್ಚರಿಪಟ್ಟ ವಿದ್ವತ್ಸಭೆಯ ವಿದ್ವಾಂಸರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ತಲೆ ತಗ್ಗಿಸಿದ್ದಾರೆ, ಕೆಲವರು ತಲೆದೂಗಿದ್ದಾರೆ. ಶ್ರೀಪಾದರಾಜರು ಆ ಶಿಷ್ಯನನ್ನು ಆದರಪೂರ್ವಕವಾಗಿ ಅನುಗ್ರಹಿಸಿ ಉಳಿದವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರನ್ನೂ ನಿಕೃಷ್ಟವಾಗಿ ಉದಾಸೀನ ಭಾವದಿಂದ ನಿರ್ಲಕ್ಷಿಸಬಾರದು. ಎಲ್ಲ ಸಜ್ಜನರ ಬಗೆಗೂ ಗೌರವಾದರಗಳನ್ನು ನಾವು ತುಂಬಿಕೊಳ್ಳಬೇಕು ಎಂಬ ತಿಳುವಳಿಕೆಯನ್ನು ಶಿಷ್ಯರಿಗೆ ಬೋಧಿಸಿದ್ದಾರೆ. ಇವತ್ತಿಗೂ ಕೂಡ ಶ್ರೀಪಾದರಾಜರ ಬೃಂದಾವನವನ್ನು ಯಾರು ಸೇವೆ ಮಾಡ್ತಾರೆ ಅವರಿಗೆ ಮೊಟ್ಟ ಮೊದಲು ಈ ಕಪ್ಪು ಬಣ್ಣದ ಗುರುರಾಜರ ಭಕ್ತನಾದ ಬ್ರಾಹ್ಮಣನೇ ದರ್ಶನ ಕೊಟ್ಟು ಶ್ರೀಪಾದರಾಜರಿಂದ ಅಭೀಷ್ಟಗಳನ್ನು ದೊರೆಯುವಂತೆ ಏರ್ಪಾಡು ಮಾಡ್ತಾನೆ ಅನ್ನುವುದು ಇಂದಿಗೂ ಪ್ರಚಲಿತವಾಗಿರತಕ್ಕ ಒಂದು ಅನುಭವದ ಸಂದರ್ಭ ಅನ್ನುವುದನ್ನು ಈ ಒಂದು ಕಥೆಯ ಜೊತೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅನಂತರ ಶ್ರೀಪಾದರಾಜರು ಇಂತಹ ಅನೇಕ ಮಹಿಮೆಗಳನ್ನು ತೋರಿದ್ದಾರೆ. ಶ್ರೀಮದ್ ವ್ಯಾಸರಾಜರು ಅವರನ್ನು ತಿರುಪತಿಗೆ ಕಳುಹಿಸಿ ತಿರುಮಲದಲ್ಲಿ ಅರ್ಚಕರು ತಮ್ಮ ಅಚಾತುರ್ಯಗಳಿಂದ ಸಾಳ್ವ ನರಸಿಂಹರಾಜನಿಂದ ಹತರಾಗಿ ಪೂಜಾ ವ್ಯವಸ್ಥೆಯೇ ನಿಂತಾಗ ಶ್ರೀಪಾದರಾಜರಲ್ಲಿ ವಿಜ್ಞಾಪನೆ ಮಾಡಿದಾಗ ಶ್ರೀಪಾದರಾಜರು ಶ್ರೀಮದ್ ವ್ಯಾಸರಾಜರನ್ನು ಕಳುಹಿಸಿಕೊಟ್ಟರು. ಶ್ರೀಮದ್ ವ್ಯಾಸರಾಜರು ಅತ್ಯಂತ ಭಕ್ತಿಯಿಂದ ಶ್ರೀ ತಿರುಪತಿಯ ಶ್ರೀನಿವಾಸನ ದಿವ್ಯ ಪಾದಾರವಿಂದವನ್ನು ಸೇವೆ ಮಾಡಿ ಪುನೀತರಾಗಿ ಪುಳಕಿತರಾಗಿದ್ದಾರೆ. ಆದರೂ ಅವಧಿ ಮುಗಿದ ಬಳಿಕ ಅರ್ಚಕರಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಸಮರ್ಥರಾದವರು ತಯಾರಾದ ಬಳಿಕ ಅಷ್ಟೂ ಪೂಜಾ ವೈಭವದ ಅಧಿಕಾರವನ್ನು ಮತ್ತೆ ಅವರಿಗೆ ಕೊಟ್ಟು ನಿರ್ಲಿಪ್ತರಾಗಿ ಹಿಂತಿರುಗಿ ಬಂದು ಶ್ರೀಪಾದರಾಜರಿಗೆ ನಮಸ್ಕಾರ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಹೀಗೆ ಶ್ರೀಪಾದರಾಜರು, ಶ್ರೀಮದ್ ವ್ಯಾಸರಾಜರು, ಶ್ರೀಮದ್ ವಾದಿರಾಜರು ಇವರೆಲ್ಲರೂ ಕೂಡ ರಾಜವೈಭವವನ್ನು ಜಗತ್ತಿಗೆ ತೋರಿದ ಮಹಾನುಭಾವರು, ರಾಜಗುರುಗಳಾಗಿ ಮೆರೆದಂತಹ ಧೀಮಂತರು. ರಾಜಗುರುಗಳಿಗೆ ದೇಶದ ಆಡಳಿತದ ಸೂತ್ರವನ್ನೂ ಹಿಡಿದು ದೇಶದ ಆಡಳಿತವನ್ನು ನಡೆಸುವ ತಾಕತ್ತಿದೆ ಎನ್ನುವ ಮಹಿಮೆಯನ್ನು ತೋರಿದವರು. ಹೀಗೆ ದೇಶವನ್ನಾಳುವ ಕ್ಷಾತ್ರ ತೇಜಸ್ಸಿಗೆ ಬ್ರಾಹ್ಮ ತೇಜಸ್ಸಿನ ಬೆಂಬಲ ಇರಬೇಕು ಅನ್ನುವುದನ್ನು, ಅರಮನೆ ಗುರುಮನೆಯ ನಡುವೆ ಇರಬೇಕಾದ ಧಾರ್ಮಿಕವಾದ ಬಾಂಧವ್ಯದ ನಂಟನ್ನು ತಿಳಿಸಿಕೊಟ್ಟ ಮಹನೀಯರು ಅನ್ನುವುದನ್ನು ನಾವು ಗಮನಿಸಬೇಕು. ಹೀಗೆ ಅನೇಕ ಮಹಿಮೆಗಳನ್ನು, ಅನೇಕ ವಿದ್ಯಾ ವೈಭವಗಳನ್ನು, ತಪಸ್ಸಿನ ಪ್ರಭಾವಗಳನ್ನು ತೋರಿಸಿ ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡಿದ ಶ್ರೀಪಾದರಾಜರು ಅತ್ಯಂತ ಸಾಮಾಜಿಕವಾದ, ರಾಜಕೀಯವಾದ, ಧಾರ್ಮಿಕವಾದ, ಸಾಹಿತ್ಯಿಕವಾದ ಎಲ್ಲ ರೀತಿಯ ಪ್ರಕಾರಗಳಲ್ಲೂ
ತಮ್ಮ ಪ್ರಭಾವವನ್ನು ತೋರಿಸಿದ ಮಹನೀಯರು. 98 ವರ್ಷಗಳ ಸುದೀರ್ಘ ಸಾರ್ಥಕ ಸಮರ್ಥ ಜೀವನವನ್ನು ನಡೆಸಿ ಧನ್ಯಮಾನ್ಯರು ಅಂತ ಅನಿಸಿಕೊಂಡಂತಹ ಶ್ರೀಪಾದರಾಜರು ಕ್ರಿಸ್ತಶಕ 1504 ಏಪ್ರಿಲ್ 14 ಜ್ಯೇಷ್ಠ ಶುದ್ಧ ಚತುರ್ದಶಿ ಶುಭ ಮುಹೂರ್ತದಲ್ಲಿ ಶ್ರೀ ಹಯಗ್ರೀವ ತೀರ್ಥರು ಎಂಬ ಶಿಷ್ಯರಿಗೆ ಸಂಸ್ಥಾನವನ್ನು ಒಪ್ಪಿಸಿ ನಾರಾಯಣ ಸ್ಮರಣೆ ಮಾಡ್ತಾ ಬೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ. ಬೃಂದಾವನವನ್ನು ಪ್ರವೇಶ ಮಾಡಿ ಇಂದಿಗೂ ಕೂಡ ಗುರುಗಳು ಅಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ. ಬೃಂದಾವನದಲ್ಲಿ ಗುಹೆಯಲ್ಲಿ ಸನ್ನಿಹಿತರಾಗಿ ಎಲ್ಲ ಸತ್ಕಾರ್ಯಗಳಿಗೆ ಪ್ರೇರಕರಾಗಿ ಸೇವಕರ ಎಲ್ಲ ಅಭೀಷ್ಟಗಳನ್ನು ನೆರವೇರಿಸ್ತಾ ನಾನು ಇಲ್ಲಿಯೇ ವಾಸ ಮಾಡಿಕೊಂಡಿರ್ತೇನೆ ಎಂಬುದಾಗಿ ಸ್ವಪ್ನ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂತಹ ಶ್ರೀಪಾದರಾಜರ ಬೃಂದಾವನ ಇಂದಿಗೂ ಮುಳುಬಾಗಿಲಿನಲ್ಲಿ ಪ್ರಸಿದ್ಧವಾಗಿ ಪ್ರತ್ಯಕ್ಷ ದೃಷ್ಟವಾಗಿದೆ. ಅಂತಹ ಶ್ರೀಪಾದರಾಜರಿಗೆ ಒಲಿದ ಗಂಗಾಮಾತೆ ಒಲಿದ ನರಸಿಂಹತೀರ್ಥವೂ ಕೂಡ ಅವರ ವೃಂದಾವನದ ಅಭಿಷೇಕಕ್ಕೆ ಆರಾಧನೆಗೆ ಬಳಕೆಯಾಗ್ತಾ ಇದೆ. ಶ್ರೀ ಅಕ್ಷೋಭಿತೀರ್ಥರು ಅಂಗಾರದಲ್ಲಿ ಬರೆದು ಮೂಡಿಸಿರುವ ಅತ್ಯದ್ಭುತವಾದ ಯೋಗಪಟ್ಟಿಕಾ ನರಸಿಂಹದೇವರು ಕೂಡ ಆ ನರಸಿಂಹತೀರ್ಥದ ಪವಿತ್ರ ಪರಿಸರದಲ್ಲಿದೆ. 732 ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿ ಇಡೀ ಹಿಂದೂ ಸಮಾಜದಲ್ಲಿ ಪ್ರಾಣದೇವರ ನೇತೃತ್ವದಲ್ಲಿ ಒಗ್ಗಟ್ಟನ್ನು ತಂದು ಧರ್ಮವನ್ನು ರಕ್ಷಣೆ ಮಾಡಿದ ಶ್ರೀಮದ್ ವ್ಯಾಸರಾಜರು ಅವರು ಪ್ರತಿಷ್ಠೆ ಮಾಡಿದ ಮೊದಲ ಪ್ರಾಣದೇವರ ವಿಗ್ರಹವು ಮುಳುಬಾಗಿಲಿನ ಊರಿನೊಳಗಿದ್ದರೆ ಅವರು ಪ್ರತಿಷ್ಠೆ ಮಾಡಿದ ದ್ವಿತೀಯ ಪ್ರಾಣದೇವರ ಸನ್ನಿಧಾನವು ನರಸಿಂಹತೀರ್ಥದಲ್ಲಿದೆ. ಶ್ರೀಮದ್ ವ್ಯಾಸರಾಜರು ಶಾಸ್ತ್ರಚಿಂತನೆ ನಡೆಸ್ತಾ ಇದ್ದಂತಹ ಪುಟ್ಟ ಗುಹೆಯೂ ಕೂಡ ನರಸಿಂಹತೀರ್ಥದ ಪರಿಸರದಲ್ಲಿಯೇ ಇದೆ. ಇಂದಿಗೂ ಶ್ರೀಪಾದರಾಜರ ಸನ್ನಿಧಾನ ತುಂಬಿಕೊಂಡ ಪ್ರತ್ಯಕ್ಷವಾಗಿ ಶ್ರೀಪಾದರಾಜರು ಗುಹಾ ನಿವಾಸಿಗಳಾಗಿದ್ದು ಆ ಬೃಂದಾವನದಲ್ಲಿ ನೆಲೆಸಿ ಎಲ್ಲ ಸಜ್ಜನರಿಗೆ ಅವರವರ ಅಭೀಷ್ಟಗಳನ್ನು ಅನುಗ್ರಹ ಮಾಡ್ತಾ ಸಮಾಜವನ್ನು ಮುನ್ನಡೆಸುವಂತಹ ನೇತೃತ್ವವನ್ನು ಶ್ರೀಪಾದರಾಜರು ಪರೋಕ್ಷವಾಗಿ ಇಂದಿಗೂ ವಹಿಸಿದ್ದಾರೆ. ಅಂತಹ ಶ್ರೀಪಾದರಾಜರ ಭವ್ಯ ವೈಭವದ ಚರಿತ್ರೆಯ ಕೆಲವು ಘಟನೆಗಳನ್ನು ಅವರ ಅಷ್ಟಕಗಳು, ಶ್ರೀ ವ್ಯಾಸರಾಜರ ಹಾಡುಗಳು ಇದರ ನೆಲೆಯಲ್ಲಿ ಕಾಣುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಶ್ರೀಪಾದರಾಜರು ಸಮಾಜಕ್ಕೆ ನೀಡಿದಂತಹ ಹರಿದಾಸ ಸಾಹಿತ್ಯದ ವೈಭವವನ್ನು ಕೂಡ ಅವಲೋಕನ ಮಾಡಬೇಕು. ಶ್ರೀಪಾದರಾಜರ ಹರಿದಾಸ ಸಾಹಿತ್ಯದ ಪ್ರಪಂಚದಲ್ಲಿ ಕೃಷ್ಣನ ಬಾಲಲೀಲೆಗಳು, ಗೋಪಿಕೆಯರ ಜೊತೆಯಲ್ಲಿ ಆಡಿದ ಕೃಷ್ಣನ ಮಹಿಮೆಗಳು, ಕೃಷ್ಣನ ವಿರಹದಿಂದ ಸಂತಾಪಗೊಂಡ ಗೋಪಿಕೆಯರ ವಿರಹಾಲಾಪಗಳು, ಭಾಗವತದಲ್ಲಿ ಬರುವ ಭ್ರಮರಗೀತೆ ಮೊದಲಾದ ಸಂದರ್ಭಗಳು ಇದೆಲ್ಲವೂ ಕೂಡ ಅತ್ಯಂತ ರೋಚಕವಾಗಿದೆ. ಅದರಂತೆ ಭಗವಂತನಲ್ಲಿ ಭಕ್ತನಾದವನು ತನ್ನನ್ನು ನಿವೇದನೆ ಮಾಡಿಕೊಳ್ಳುವ ಪ್ರಕಾರಗಳನ್ನು ತಿಳಿಸುವಂತಹ ಮಾತುಗಳು, ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಕೀರ್ತನೆ, ವೃತ್ತನಾಮ ಮೊದಲಾದ ಅನೇಕ ಪ್ರಕಾರಗಳನ್ನು, ಉಗಾಭೋಗಗಳು, ನಾನಾ ಪ್ರಕಾರಗಳನ್ನು ಶ್ರೀಪಾದರಾಜರ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಎಂಬುದಾಗಿ ಹೇಳ್ತಾ ಶ್ರೀಪಾದರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಹಯವದನ ರಂಗವಿಠಲ ಗೋಪಿನಾಥ ದೇವರ ಪಾದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ.